ಮತ್ತೆ ಎಲ್ಲಾರ್ನು ಮ್ಯೂಟ್ ಮಾಡಿ. Okay. Yes, please. ಸೊ ಮತ್ತೆ ಇನ್ನ ಏನೇನ್ ಕಲಿತಾ ಇದೀವಿ ನಾವು ಇಲ್ಲಿ ಅಂದ್ರೆ ಗೀತಾ ಬೋಧನೆಗಳನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅಂತ ಕಲಿತೀವಿ, ಮತ್ತೆ ಅದರಿಂದ ಏನ್ ಪ್ರಯೋಜನ ನನ್ಗೆ ಅನ್ನೋದನ್ನ ಕಲಿತೀವಿ. ಮತ್ತೆ ತಪ್ಪು ಕಲ್ಪನೆಗಳು ಏನೇನಿದೆ ಭಗವದ್ಗೀತೆ ಬಗ್ಗೆ, ಮತ್ತೆ ಇದು ಯಾಕೆ ಹರಡ್ತು, ಹೇಗ್ ಹರಡ್ತು, ಇದರಿಂದ ನಾವು ಹೊರಗೆ ಬರ್ಬೇಕು, ಸೊ ಅದನ್ನ ಕೂಡ ಕಲಿತೀವಿ. ಹಾಗೆ ಪ್ರಶ್ನೆ ಮತ್ತೆ ಉತ್ತರಗಳು ಲಾಸ್ಟಿಗೆ ಇರುತ್ತೆ. ಸೊ ಹಾಗೆ ಬನ್ನಿ ಸ್ಟಾರ್ಟ್ ಮಾಡೋಣ ಈ ಒಂದು ಭಗವದ್ಗೀತೆಯ ಸೆಷನ್ ಅನ್ನ. ಸೊ ಫಸ್ಟ್ ಬಂದ್ಬಿಟ್ಟು ಜ್ಞಾನದ ಶಾಖೆಗಳು. ಜ್ಞಾನದ ಶಾಖೆಗಳು ಏನೇನಿದೆ ಅಂತ ಹೇಳಿ ಅರ್ಥ ಮಾಡ್ಕೊಂತೀವಿ. ಏನೇನಿದೆ ಅಂದ್ರೆ ಲೌಕಿಕ ಜ್ಞಾನ ಒಂದು, ಮತ್ತೆ ಇನ್ನೊಂದು ಬಂದ್ಬಿಟ್ಟು ಆಧ್ಯಾತ್ಮಿಕ ಜ್ಞಾನ. ಸೊ ಲೌಕಿಕ ಜ್ಞಾನನ ನಾವೆಲ್ಲರೂ ಪಡಿತಾ ಇದ್ದೀವಿ, ಎಲ್ಲರೂ ಪಡಿತಾ ಇದ್ದೀವಿ. ಯಾವ ಮಟ್ಟಿಗೆ ಅಂದ್ರೆ ಹುಟ್ಟಿದಂತಹ ಹಸುಗೂಸು ಅದಕ್ಕೆ ಕೂಡ ಹೇಳ್ಕೊಡ್ತಾರೆ, ABCD ಹೇಳು, ಆಮೇಲೆ ಇನ್ನ ಏನೇನ್ ಹೇಳ್ತಾರೆ, ಇದು ಯಾವ ಕಂಟ್ರಿ ಐಡೆಂಟಿಫೈ ಮಾಡು, ಇವ್ರು ಯಾರು ಐಡೆಂಟಿಫೈ ಮಾಡು. ಮೊನ್ನೆ ನಮ್ಮ ಚಳ್ಳಕೆರೆ ಸುತ್ತಮುತ್ತ ಇರುವಂತ ಗ್ರಾಮದಲ್ಲೇ ಒಬ್ಬ ಹುಡುಗಿ ಗಿನ್ನಿಸ್ ರೆಕಾರ್ಡ್ ಅನ್ನ ತಗೊಂಡಿದ್ದು ನಮ್ಗೆ ನೆನ್ಪಿದೆ. ಸೊ ಈ ತರ ಹುಟ್ಟಿದ ತಕ್ಷಣನೇ ಮಕ್ಕಳಿಗೆ ಈ ಒಂದು ಲೌಕಿಕ ಜ್ಞಾನವನ್ನ ಎಲ್ಲರೂ ಕಲಿಸ್ತಾರೆ. ಆ ಲೌಕಿಕ ಜ್ಞಾನದಿಂದ ನಾವ್ ಏನೇನ್ ಪಡಿಬೋದು ಅಂದ್ರೆ ನಾವು ಸಂಪತ್ತನ್ನ ಪಡಿಬೋದು, ಸಂಪತ್ತು ಮತ್ತೆ ಹೆಚ್ಚು ಸಂಪತ್ತು. ಸೊ ಲೌಕಿಕ ಜ್ಞಾನನ ಯಾಕೆ ಬೆಳೆಸ್ತಾರೆ, ನಾವೆಲ್ಲ ಸ್ಕೂಲಿಗೆ ಯಾಕೆ ಹೋಗ್ತೀವಿ, ಕಾಲೇಜಿಗೆಲ್ಲ ಯಾಕೆ ಹೋಗ್ತೀವಿ, ಯಾಕೆಂದ್ರೆ ಮುಂದೆ ಒಂದು ಒಳ್ಳೆ ಜಾಬ್ ಸಿಗ್ಲಿ ಅಂತ ಹೇಳಿ, ನಮ್ಮ ಲೈಫ್ ಸೆಟಲ್ ಆಗ್ಲಿ ಅಂತ, ನಮ್ಗೆ ದುಡ್ಡು ಬಂದಾಗ ನಾವು ಯಾವುದೇ ತೊಂದರೆಯನ್ನ ಅನುಭವಿಸೋದಿಲ್ಲ ಅಂತ, ಹೌದಾ? ಸೊ ಅದು ಬಂದ್ಬಿಟ್ಟು ಏನು ಲೌಕಿಕ ಜ್ಞಾನ ಅಂದ್ರೆ ಅದು ತಯಾರಿಕೆಯ ವಿಜ್ಞಾನ, ತಯಾರಿಸೋದನ್ನ ಕಲಿತೀವಿ ಲೌಕಿಕ ಜ್ಞಾನದಲ್ಲಿ. ಆದ್ರೆ ಇನ್ನೂ ಒಂದು ಇದೆ ಜ್ಞಾನದ ಶಾಖೆ, ಅದು ಏನು ಅಂದ್ರೆ ಆಧ್ಯಾತ್ಮಿಕ ಜ್ಞಾನ. ಸೊ ಈ ಒಂದು ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಯಾರು ಹೆಚ್ಚು ಇದು ಕೊಡೋದಿಲ್ಲ, ಏನು ಗಮನ ಕೊಡೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಅನ್ಸುತ್ತೆ ಆಧ್ಯಾತ್ಮಿಕ ಜ್ಞಾನಕ್ಕೆ ನನಗೆ ಟೈಮ್ ಇಲ್ಲ ಅಂತ ಅನ್ಸುತ್ತೆ, ಅಲ್ವಾ? ಎಷ್ಟು ನಾವು ಕಾಲೇಜ್ ಸ್ಕೂಲಲ್ಲೇ ಬ್ಯುಸಿ ಆಗಿರ್ತೀವಿ ಅಂದ್ರೆ ನಮ್ಗೆ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಟೈಮ್ ಇಲ್ಲ ಅಂತೀವಿ. ಆದ್ರೆ ನಾವು ಒಂದ್ ಅರ್ಥ ಮಾಡ್ಕೋಬೇಕು, ಏನು ಅಂದ್ರೆ ನಾವು ಊಟನೂ ಮಾಡ್ತೀವಿ ಅಲ್ವಾ, ನಿದ್ದೆನೂ ಮಾಡ್ತೀವಿ. ಸೊ ಊಟ ಮತ್ತೆ ನಿದ್ದೆಗೆ ಟೈಮ್ ಇಲ್ವಾ ಹಾಗಾದ್ರೆ? ಇಲ್ಲ, ಇದೆ, ಟೈಮ್ ಇದೆ. ಊಟಕ್ಕೆ ನಿದ್ದೆಗೆ ಟೈಮ್ ಇದೆ. ಯಾಕೆ ಅಂದ್ರೆ ನಮ್ಗೆ ಗೊತ್ತು ಅದು ಅವಶ್ಯಕ ಅಂತ. ಅದು ಇಲ್ಲ ಅಂದ್ರೆ ನಾವು ಸಮಾಧಾನವಾಗಿರೋಕೆ ಸಾಧ್ಯನೇ ಇಲ್ಲ. ಸೊ ನಮ್ಗೆ ಯಾವಾಗ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಎಷ್ಟು ಇಂಪಾರ್ಟೆಂಟು ನಮ್ಮ ಜೀವನಕ್ಕೆ ಅನ್ನೋದು ಗೊತ್ತಾಗುತ್ತೋ ಆಗ ನಾವೇನ್ ಮಾಡ್ತೀವಿ, ಇದಕ್ಕೆ ಕೂಡ ಟೈಮ್ನ ಕೊಡ್ತೀವಿ. ಸೊ ಅದನ್ನೇ ನಾವು ಎಲ್ಲ ಕಲಿತಾ ಇರೋದು. ಸೊ ಈ ಒಂದು ಆಧ್ಯಾತ್ಮಿಕ ಜ್ಞಾನದಿಂದ ಮಾತ್ರ ನಾವು ಹೇಗೆ ಸಂತೋಷವಾಗಿರೋದು ಅನ್ನೋದನ್ನ ಕಲಿತೀವಿ. ಸೊ ಲೌಕಿಕ ಜ್ಞಾನದಲ್ಲಿ ಸಂತೋಷಕ್ಕೆ ಒಂದೇ ಮೂಲ ಏನು ಅಂದ್ರೆ ಅದು ದುಡ್ಡು. ಸೊ ದುಡ್ಡಿದ್ದಾಗ ಮಾತ್ರ ಏನಾಗುತ್ತೆ, ಖುಷಿಯಾಗಿರ್ತೀವಿ ಅಂತ ಹೇಳಿ ಅನ್ಕೊಂತೀವಿ, ಹೌದಾ? ಒಂದೇ ಒಂದು ನಿಮಿಷ. ಹರಿಕೃಷ್ಣ ಪ್ರಭುಜಿ, ನಾನು ನಿಮ್ಮನ್ನ ಕೋಹೋಸ್ಟ್ ಮಾಡ್ತೀನಿ ಪ್ರಭುಜಿ. ಹರೇ ಕೃಷ್ಣ. ಹರಿ ಕೃಷ್ಣ. ಯಾರಾದ್ರೂ ಅನ್ಮ್ಯೂಟ್ ಆಗಿದ್ರೆ ದಯವಿಟ್ಟು. ಓಕೆ, ಇದು ಕೋಹೋಸ್ಟ್ ಮಾಡಕ್ ಬರಲ್ಲ. ಓಕೆ ಫೈನ್, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಡಿಸ್ಟರ್ಬ್ ಆಗುತ್ತೆ. ಹರೇ ಕೃಷ್ಣ. ಓಕೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಆಧ್ಯಾತ್ಮಿಕ ಜ್ಞಾನದಿಂದ ನಾವು ನಿಜವಾಗ್ಲೂ ಹೇಗ್ ಸಂತೋಷವಾಗಿರೋದು ಅನ್ನೋದನ್ನ ತಿಳ್ಕೊಂತೀವಿ. ಲೌಕಿಕ ಜ್ಞಾನದಲ್ಲಿ ಏನ್ ಹೇಳ್ಕೊಡ್ತಾರೆ, ದುಡ್ಡು ದುಡಿ, ನೀನು ಚೆನ್ನಾಗಿ ಜಾಬಿಗೆ ಹೋಗು, ಅವಾಗ ನೀನು ಸಂತೋಷವಾಗಿರ್ತೀಯ ಅಂತ. ಸೊ ಪೇರೆಂಟ್ಸ್ ಆದವರು ಇಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ, ಅವ್ರನ್ನ ಅವ್ರು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಪೇರೆಂಟ್ಸ್ ಒಂದು ಒಳ್ಳೆ ಸ್ಥಾನದಲ್ಲಿ ಇರ್ತಾರೆ, ದುಡಿತಾ ಇರ್ತಾರೆ, ಹೌದಾ? ಸೊ ಅವರು ಒಂದು ಮಟ್ಟಿಗೆ ಸೆಟ್ಲ್ ಆಗಿರ್ತಾರೆ.
ನೀವು ನಿಜವಾಗ್ಲೂ ಎಲ್ಲಾ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬಂದಿದ್ದೀರಾ? ಸೊ ಪೇರೆಂಟ್ಸ್ ಒಂದು ದೊಡ್ಡ ಜವಾಬ್ದಾರಿ ಏನು ಅಂದ್ರೆ ಅವ್ರ ಮಕ್ಕಳನ್ನ ಎಲ್ಲಾ ಪ್ರಾಬ್ಲಮ್ಸ್ ಇಂದ ದೂರ ಮಾಡುವಂತದ್ದು. ಸೊ ಅದನ್ನ ಯಾರು ಮಾಡ್ತಾರೋ ಅವರು ನಿಜವಾಗ್ಲೂ ಅವರ ಒಂದು ಜವಾಬ್ದಾರಿಯನ್ನ ಪೂರ್ತಿ ಮಾಡ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವರು ಭಗವದ್ಗೀತೆ ಜ್ಞಾನವನ್ನ ಕೊಡೋದು ಅವಶ್ಯಕ ಆಗುತ್ತೆ ಮಕ್ಕಳಿಗೆ. ಸೊ ಭಗವದ್ಗೀತೆ ಜ್ಞಾನ ಒಂದು ಆಧ್ಯಾತ್ಮಿಕ ಜ್ಞಾನ. ಸೊ ಅದರಿಂದ ನಮ್ಗೆ ನಿಜವಾಗ್ಲೂ ಸಂತೋಷವಾಗಿರೋದು ಹೇಗೆ ಅನ್ನೋದನ್ನ ತಿಳ್ಕೊಂತೀವಿ. ಸೊ ಭಗವದ್ಗೀತೆ ಏನು ಹಾಗಾದ್ರೆ? ನನ್ಗೆ ಏನಂತ ಅರ್ಥ ಮಾಡ್ಕೊಳ್ಳಿ ಈ ಒಂದು ಭಗವದ್ಗೀತೆನ, ನಾನು ಯಾಕೆ ಓದ್ಬೇಕು ಭಗವದ್ಗೀತೆನ? ಸೊ ಭಗವದ್ಗೀತೆ ಬಂದ್ಬಿಟ್ಟು ಜೀವನದ ಕೈಪಿಡಿ. ಸೊ ಇಲ್ಲಿ ನಾವು ನೋಡ್ತಾ ಇದೀವಿ ಒಂದು ಮ್ಯಾನ್ಯುಯಲ್ ಇದೆ. ಯಾವ್ದ್ರ ಮ್ಯಾನ್ಯುಯಲ್ ಅದು? ಫ್ರಿಡ್ಜ್ ಮ್ಯಾನ್ಯುಯಲ್. ಹೊಸದಾಗಿ ಒಂದು ಫ್ರಿಡ್ಜ್ ನ ಖರೀದಿ ಮಾಡ್ತೀವಿ. ಸೊ ಆ ಖರೀದಿ ಮಾಡಿರೋ ಫ್ರಿಡ್ಜ್ ನ ಹೇಗ್ ಯೂಸ್ ಮಾಡ್ಬೇಕು ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅಲ್ವಾ? ಸೊ ಆ ಒಂದು ಇನ್ಸ್ಟ್ರಕ್ಷನ್ ಮೂಲಕ ನಾವು ಹೇಗೆ ಕರೆಕ್ಟ್ ಆಗಿ ಆ ಒಂದು ಫ್ರಿಡ್ಜ್ ನ ಯೂಸ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಆಗ ಆ ಫ್ರಿಡ್ಜ್ ಕೆಡೋದಿಲ್ಲ ಇನ್ಸ್ಟ್ರಕ್ಷನ್ ಪ್ರಕಾರ ಹೋದಾಗ. ಅಥವಾ ಕೆಲವೊಂದ್ಸರಿ ಕೆಟ್ಟೋದ್ರು ಕೂಡ ಅದನ್ನ ಹೇಗ್ ಸರಿ ಮಾಡೋದು ಅಂತ ಗೊತ್ತಿರುತ್ತೆ ಇನ್ಸ್ಟ್ರಕ್ಷನ್ ಇದ್ದಾಗ. ಅದೇ ತರ ನಮ್ಮ ಜೀವನ ಕೂಡ. ನಮ್ಮ ಜೀವನವನ್ನ ಸೃಷ್ಟಿ ಮಾಡಿರೋದು ಆ ಭಗವಂತ. ಈ ಫ್ರಿಡ್ಜ್ ನ ಯಾರೋ ಒಬ್ಬ ಸೈಂಟಿಸ್ಟ್ ಸೃಷ್ಟಿ ಮಾಡಿರ್ಬೋದು. ನಮ್ಮ ಜೀವನವನ್ನ ಸೃಷ್ಟಿ ಮಾಡಿರೋದು ಭಗವಂತ. ಹಾಗಾಗಿ ಭಗವಂತ ಈ ಜೀವನವನ್ನ ಹೇಗೆ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿ ತಿಳಿಸೋದಕ್ಕೆ ನಮ್ಗೆ ಅವರ ಒಂದು ಕೈಪಿಡಿಯನ್ನ ಕೊಟ್ಟಿದ್ದಾರೆ. ಸೊ ಭಗವಂತನ್ಗಿಂತ ಚೆನ್ನಾಗಿ ನಮ್ಮ ಜೀವನನ ಹೇಗ್ ರೂಪಿಸ್ಕೋಬೇಕು ಅಂತ ಯಾರಿಗ್ ಗೊತ್ತಿರುತ್ತೆ ಅಲ್ವಾ? ಯಾರು ಕ್ರಿಯೇಟ್ ಮಾಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಈ ಒಂದು ಭಗವದ್ಗೀತೆ ನಮ್ಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಭಗವದ್ಗೀತೆ ಜ್ಞಾನ ಇಲ್ಲ ಅಂದಾಗ ನಮ್ಮ ಜೀವನವನ್ನ ನಮ್ಗೆ ಇಷ್ಟ ಬಂದ ಹಾಗೆ ಏನು ಜೀವಿಸ್ಬಿಡ್ತೀವಿ. ಆದ್ರೆ ಅದರಿಂದ ಪ್ರಾಬ್ಲಮ್ಸ್ ಹೆಚ್ಚಾಗುತ್ತೆ. ತುಂಬಾ ಜನ ಕೇಳ್ತಾರೆ ಅಲ್ವಾ, ನಾನು ಏನು ತಪ್ಪು ಮಾಡಿಲ್ಲ, ನಾನು ಎಷ್ಟು ಒಳ್ಳೆಯವಳು, ನಾನು ಯಾರಿಗೆ ಏನು ಅನ್ಯಾಯ ಮಾಡಿಲ್ಲ, ಆದ್ರೆ ನನಗೆ ಯಾಕೆ ಈ ತರ ಆಗ್ತಿದೆ, ನನಗೆ ಯಾಕೆ ಇಷ್ಟು ಕಷ್ಟಗಳು ಬರ್ತಿದೆ? ಇದನ್ನ ನಾವೆಲ್ಲರೂ ಕೇಳ್ತೀವಿ ಈ ಒಂದು ಕ್ವಶನ್ನ. ಸೊ ಅದು ಯಾಕೆ ಅನ್ನೋದನ್ನ ನಾವು ಈ ಒಂದು ಭಗವದ್ಗೀತೆಯಲ್ಲಿ ಅರ್ಥ ಮಾಡ್ಕೋಬಹುದು. ಯಾಕೆ ಅಂದ್ರೆ ನಾವು ಕೃಷ್ಣ ಕೊಟ್ಟಿರುವಂತ ಒಂದು ರೂಲ್ಸ್ ಪ್ರಕಾರ ನಮ್ಮ ಜೀವನವನ್ನ ನಡೆಸ್ತಾ ಇಲ್ಲ. ಹಾಗಾಗಿ ನಮ್ಗೆ ಇಷ್ಟೊಂದೆಲ್ಲ ಕಷ್ಟ ಬರ್ತಾ ಇದೆ. ಒಂದು ಫ್ರಿಡ್ಜ್ ನ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅದರಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ಅದೇ ತರ ನಾವು ಜೀವನವನ್ನ ಭಗವಂತ ಹೇಳಿದ ತರ ನಡೆಸ್ಲಿಲ್ಲ ಅಂದ್ರೆ ನಮಗೆ ಪ್ರಾಬ್ಲಮ್ಸ್ ಖಚಿತ. ಭಗವಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಏನಂದ್ರೆ, ಈ ಒಂದು ಜಗತ್ತು ದುಃಖಾಲಯ ಅಶಾಶ್ವತ ಅಂತ. ದುಃಖಾಲಯ, ಈ ಜಗತ್ತಲ್ಲಿ ದುಃಖ ಅಂದ್ರೆ ಅಷ್ಟು ಬರುತ್ತೆ. ಯಾಕೆ ಅಂದ್ರೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ನಾವು ಒಂದು ಪಾಪ ಅನ್ನೋದನ್ನ ಮಾಡ್ತಾ ಇರ್ತೀವಿ. ಪಾಪ ಅಲ್ವಾ? ನಾವು ಅದನ್ನ ತಪ್ಸೋದಕ್ಕೆ ಸಾಧ್ಯ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಲ್ಲೆಲ್ಲೋ ಎಷ್ಟೊಂದು ಕೆಂಪಿರುವೆಗಳಿದಾವೆ. ಆ ಕೆಂಪಿರುವೆಗಳು ಬಂದ್ರೆ ಏನಾಗುತ್ತೆ? ಕಚ್ತವೆ. ಹಾಗಾಗಿ ಅವನ್ ಸಾಯಿಸ್ಲೇಬೇಕು, ಸಾಯಿಸ್ದೆ ಬೇರೆ ದಾರಿ ಇಲ್ಲ. ಆದ್ರೆ ಸಾಯಿಸೋದು ಪಾಪಕ್ಕೆ ಖಂಡಿತ ದಾರಿ ಮಾಡುತ್ತೆ. ಸೊ ಆ ಪಾಪದಿಂದ ನಮ್ಗೆ ಪ್ರಕ್ರಿಯೆ ಬರ್ಲೇಬೇಕು ಅಲ್ವಾ? ಸೊ ಅದರಿಂದ ನಮ್ಗೆ ದುಃಖಗಳು ಕೂಡ ಬರುತ್ತೆ. ಹಾಗಾಗಿ ಆ ಎಲ್ಲ ಪಾಪಗಳಿಂದ ನಾನು ಹೇಗೆ ಮುಕ್ತಿ ಆಗ್ಬೇಕು, ಮುಕ್ತಿ ಪಡಿಬೇಕು ಅನ್ನೋದನ್ನ ಭಗವದ್ಗೀತೆಯಲ್ಲಿ ಹೇಳಿದೆ. ಸೊ ಅದನ್ನೆಲ್ಲ ನಾವು ತಿಳ್ಕೊಂತ ಹೋಗ್ತೀವಿ. ಸೊ ಭಗವದ್ಗೀತೆ ಆಯ್ತಪ್ಪ, ನನಗೆ ಗೊತ್ತಾಯ್ತು, ಭಗವದ್ಗೀತೆ ಓದೋದ್ರಿಂದ ನಾನು ನನ್ನ ಎಲ್ಲಾ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರ್ಬೋದು ಅನ್ನೋದು ಅರ್ಥ ಆಯ್ತು. ಹಾಗಾದ್ರೆ ನಾನು ಭಗವದ್ಗೀತೆ ಯಾವ್ದಾದ್ರು ಖರೀದಿ ಮಾಡಿ ಓದ್ಬಿಡ್ಬೋದಾ? ಯಾವ್ದೋ ಒಂದ್ ಸಿಕ್ತು ನಂಗೆ ಭಗವದ್ಗೀತೆ, ಅದನ್ನ ಓದ್ಬಿಡ್ಲಾ ಅಂದ್ರೆ ಇಲ್ಲ. ಸೊ ಭಗವದ್ಗೀತೆ ಜ್ಞಾನ ಏನಿದೆ ಅದು ಕೃಷ್ಣ ಹೇಳಿದ ತರಾನೇ ನಾವು ಸ್ವೀಕರಿಸ್ಬೇಕಾಗತ್ತೆ. ಯಾಕಂದ್ರೆ ಎಷ್ಟೋ ಜನ ಭಗವದ್ಗೀತೆಯ ಅನುವಾದ ಮಾಡಿರೋರು ಮತ್ತೆ ಏನೋ ಭಾವಾರ್ಥನ ಬರ್ದಿರೋರು. ಭಗವದ್ಗೀತೆ ಸಂಸ್ಕೃತದಲ್ಲಿದೆ, ನಾವು ಎಲ್ಲರೂ ಸಂಸ್ಕೃತ ಓದಿದೀವಿ ಅಂತ ಇಲ್ಲ ಅಲ್ವಾ? ಹಾಗಾಗಿ ಸಂಸ್ಕೃತದಿಂದ ಬೇರೆ ಭಾಷೆಗೆ ಅನುವಾದ ಮಾಡುವಂತವ್ರು ಎಷ್ಟೊಂದ್ ಜನ ಅವರ ಓನ್ ವ್ಯೂಸ್ ನ ಹಾಕಿರ್ತಾರೆ. ಅಂದ್ರೆ ಕೃಷ್ಣ ಏನೋ ಹೇಳಿರ್ತಾರೆ, ಆದ್ರೆ ಇವರು ಅದನ್ನ ಕನ್ನಡಕ್ಕೆ ಇಲ್ಲ ಅನುವಾದ ಮಾಡ್ಬೇಕಾದ್ರೆ ಕೃಷ್ಣ ಹೀಗೆ ಹೇಳಿದ್ದಾರೆ ಆದ್ರೆ ನನ್ ಪ್ರಕಾರ ಈ ತರ ಇದೆ ಅಂತ ಸೇರಿಸ್ತಾರೆ. ಸೊ ಯಾರು ಅವರ ಒಂದು ದೃಷ್ಟಿಕೋನದಿಂದ ಈ ಒಂದು ಭಗವದ್ಗೀತೆನ ನೋಡ್ತಾರೋ ಅವರಿಗೆ ಭಗವದ್ಗೀತೆ ಅರ್ಥ ಆಗೋದಿಲ್ಲ. ಭಗವದ್ಗೀತೆನ
ಹೇಗೆ ಕೃಷ್ಣ ಹೇಳಿದಾರೋ ಹಾಗೆ ಅರ್ಥ ಮಾಡ್ಬೇಕು. ಸೊ ಹಾಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಗುರುಗಳ ಹತ್ರ ಹೋಗೋದು ತುಂಬಾ ಮುಖ್ಯ ಆಗತ್ತೆ. ಸೊ ಯಾವುದೇ ಒಂದು ಲೌಕಿಕ ಜ್ಞಾನವನ್ನ ಕಲಿಬೇಕಾದ್ರೂ ಕೂಡ ನಾವು ಒಬ್ರು ಗುರು ಹತ್ರ ಹೋಗ್ತೀವಿ. ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ, ಹೌದಾ? ಸೊ ಗುರುವಿಂದಲೇ ನಾವು ಏನನ್ನು ಕಲಿಯೋದಕ್ಕೆ ಆಗೋದಿಲ್ಲ. ಹಾಗೇನೆ ಭಗವದ್ಗೀತೆನ ಕಲಿಬೇಕಾದ್ರೂ ಕೂಡ ನಾವು ಒಬ್ರು ಗುರುಗಳ ಹತ್ರ ಹೋಗ್ಬೇಕು. ಸೊ ಆಯ್ತಪ್ಪ, ಗುರುಗಳ ಹತ್ರ ಹೋಗ್ತೀನಿ. ಎಷ್ಟೋ ಜನ ಗುರುಗಳಿದ್ದಾರೆ, ನಾನು ಯಾರ ಹತ್ರ ಹೋಗ್ಲಿ ಅಂತ ಕೇಳಿದ್ರೆ, ಯಾರು ಅಧಿಕೃತ ಗುರು ಇರ್ತಾರೋ ಅವ್ರ ಹತ್ರ ಹೋಗ್ಬೇಕಾಗತ್ತೆ. ಅಧಿಕೃತ ಅಂದ್ರೆ ಏನು? ಯಾರು ಕೃಷ್ಣ ಹೇಳಿದ್ದನ್ನ ಹೇಗಿದೆಯೋ ಹಾಗೇ ರಿಪೀಟ್ ಮಾಡ್ತಾರೋ ಅವರು ನಿಜವಾದ ಗುರು. ನೋಡಿ, ಹೋಸ್ಟ್ ಇರೋರು ಮ್ಯೂಟ್ ಮಾಡ್ತಾ ಇರ್ಬೇಕಾಗತ್ತೆ ಮತ್ತೆ ಜಾಯಿನ್ ತುಂಬಾ ಡಿಸ್ಟರ್ಬೆನ್ಸ್ ಆಗತ್ತೆ ಬೇರೆಯವ್ರಿಗೆ. ನೀವು ಸೌಂಡ್ ಏನಾದ್ರೂ ಬೇರೆ ಡಿಸ್ಟರ್ಬೆನ್ಸ್ ಬಂತಾ ಇದ್ದಾಗ ಒಂದ್ಸತಿ ಚೆಕ್ ಮಾಡಿ. ಅವ್ರಿಗೆ ಗೊತ್ತಾಗೋದಿಲ್ಲ, ಫಸ್ಟ್ ಟೈಮ್ ಜಾಯ್ನ್ ಆಗಿರ್ತಾರೆ ಅವ್ರಿಗೆ ಇದೆಲ್ಲನು. ಅದರ್ ದೆನ್ ಯುವರ್ ವಾಯ್ಸ್, ಬೇರೆ ಏನಾದ್ರೂ ವಾಯ್ಸ್ ಇದ್ದಾಗ ನೀವು ಮ್ಯೂಟ್ ಮಾಡ್ತಾ ಇರ್ಬೇಕು, ಬೇಜಾರಾಗ್ಬಾರ್ದು. ನಿಮ್ಗೆ ಬೇರೆಯವರಿಗೆ ಕೇಳೋರಿಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಓಕೆ, ಹಾ ಪ್ರಭುಜಿ. ಹರಿ ಕೃಷ್ಣ. ಸೊ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ಕೂಡ ನಾವು ಒಬ್ರು ಅಧಿಕೃತ ಗುರು ಹತ್ರ ಹೋಗಿ ಕಲಿಬೇಕಾಗುತ್ತೆ. ಆತರ ಕಲ್ತಾಗ ಮಾತ್ರ ನಮ್ಗೆ ಭಗವದ್ಗೀತೆಯ ಪೂರ್ಣ ಫಲ ಸಿಗುತ್ತೆ. ಕೃಷ್ಣ ಹೇಗ್ ಹೇಳಿದರೋ ಹಾಗೆ ಹೇಳ್ಬೇಕು, ಅದನ್ನೇ ರಿಪೀಟ್ ಮಾಡ್ಬೇಕು. ಅದನ್ನ ನಾನು ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಇವರು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದನ್ನೇ ರಿಪೀಟ್ ಮಾಡ್ತಿದ್ದಾರೆ ಅಂತ ನನಗೇನ್ ಪ್ರೂಫು ಅಂದ್ರೆ, ಇಲ್ಲಿ ಕೃಷ್ಣನೇ ಹೇಳ್ತಾರೆ ಆ ಪ್ರೂಫ್ನ ಭಗವದ್ಗೀತೆಯಲ್ಲಿ. ಏನು ಅಂದ್ರೆ, ಏವಂ ಪರಂಪರಾ ಪ್ರಾಪ್ತಂ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಸೊ ಅಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಒಂದು ಜ್ಞಾನ, ನಾನು ಕೊಟ್ಟಿದಂತ ಭಗವದ್ಗೀತೆ ಜ್ಞಾನ ಗುರು ಪರಂಪರೆಯಲ್ಲಿ ಹರಿದು ಬಂತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪರಂಪರೆಯಿಂದ ಪ್ರಾಪ್ತಿ ಆಯ್ತು. ಪರಂಪರೆ ಅಂದ್ರೆ ಏನು? ಒಬ್ಬ ಗುರುಗಳಿರ್ತಾರೆ, ಅವರು ಕೃಷ್ಣನಿಂದ ಭಗವದ್ಗೀತೆ ಜ್ಞಾನವನ್ನ ಪಡ್ಕೊಂಡಿರ್ತಾರೆ. ಆ ಗುರುಗಳು ಮುಂದೆ ಅವರ ಶಿಷ್ಯರಿಗೆ ಈ ಒಂದು ಜ್ಞಾನವನ್ನ ಧಾರೆ ಎರಿತಾರೆ. ಆ ಶಿಷ್ಯ ಯಾವಾಗ ಕಂಪ್ಲೀಟ್ ಆಗಿ ಆ ಒಂದು ಜ್ಞಾನನ ಅರ್ಥ ಮಾಡ್ಕೊಂಡು ಯಾವುದೇ ಕಲಬೆರಕೆ ಇಲ್ದಲೆ ಹೇಳೋಕೆ ಸಮರ್ಥನಾಗ್ತಾನೋ, ಆಗ ಆ ಶಿಷ್ಯ ಬಂದ್ಬಿಟ್ಟು ಗುರು ಆಗ್ತಾನೆ. ಆಮೇಲೆ ಆ ಗುರು ಆಗಿರುವಂತ ಶಿಷ್ಯ ಅವನ ಶಿಷ್ಯರನ್ನ ಪಡಿತಾನೆ. ಈ ತರ ನಾವಿಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಕೃಷ್ಣ ಇದ್ದಾರೆ. ಕೃಷ್ಣನಿಂದ ಯಾರಿಗೆ ಬಂದಿದೆ ಜ್ಞಾನ? ಬ್ರಹ್ಮಾಜಿಗ್ ಬಂದಿದೆ. ಸೊ ಬ್ರಹ್ಮಾಜಿಯಿಂದ ಯಾರಿಗ್ ಬರ್ತಾ ಇದೆ ಜ್ಞಾನ? ನಾರದ ಮುನಿಗಳಿಗೆ ಬಂತು. ನಾರದ ಮುನಿಗಳ ಶಿಷ್ಯ ಬಂದ್ಬಿಟ್ಟು ವ್ಯಾಸದೇವ. ಸೊ ವ್ಯಾಸದೇವರಿಗೆ ಬಂತು. ಹೀಗೆ ಬರ್ತಾ 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 ಏನಾಯ್ತು ಅಂದ್ರೆ, ಚೈತನ್ಯ ಮಹಾಪ್ರಭುಗಳ ಪಾಲಿಗೆ ಬಂತು 500 ವರ್ಷಗಳ ಮುಂಚೆ. ಕೃಷ್ಣ ಇದ್ದಿದ್ದು 5,000 ವರ್ಷಗಳ ಮುಂಚೆ. ಹಾಗಾಗಿ ಭಗವದ್ಗೀತೆ ಹೇಳಿದ್ದು ಕೂಡ 5,000 ವರ್ಷಗಳ ಮುಂಚೆ. ಹೀಗೆ ಬರ್ತಾ ಬರ್ತಾ 500 ವರ್ಷಗಳ ಮುಂಚೆ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವ ಆಯ್ತು. ಸೊ ಅವರಿಗೆ ಬಂತು. ಅದಾದ್ಮೇಲೆ ಮುಂದೆ 6 ಜನ ಗೋಸ್ವಾಮಿಗಳು ಬಂದ್ರು. ಆಮೇಲೆ ಭಕ್ತಿ ವಿನೋದ ಠಾಕೂರರು ಬಂದ್ರು. ಆಮೇಲೆ ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಬಂದ್ರು. ಹೀಗೆ ಬರ್ತಾ ಬರ್ತಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಬಂತು. ಆಮೇಲೆ ಬಂದದ್ದು ಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್. ಸೊ ಶ್ರೀಲ ಪ್ರಭುಪಾದ್ರು ಈ ಒಂದು ಇಸ್ಕಾನ್ ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ. ಸೊ ಇಸ್ಕಾನಿನ ಗುರು ಪರಂಪರೆ ಎಷ್ಟು ಅಧಿಕೃತವಾದದ್ದು ಅಂದ್ರೆ, 5,000 ವರ್ಷಗಳಿಂದ ಒಬ್ರಾದ್ಮೇಲೆ ಒಬ್ರು ಗುರುಗಳು ಬರ್ತಾನೆ ಹೋದ್ರು. ಹಾಗೆ ಯಾವುದೇ ಕಲಬೆರಕೆ ಇಲ್ದಲೆ ಭಗವಂತ ಕೊಟ್ಟಿರುವಂತ ಜ್ಞಾನನೇ ಎಲ್ಲರಿಗೂ ಕೊಡ್ತಾ ಹೋದ್ರು. ಅದೇ ಒಂದು ಗುರು ಪರಂಪರೆಯಲ್ಲಿ ಗುರುಗಳಾದ ಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಭಗವದ್ಗೀತಾ ಯಥಾರೂಪ ಇದು ಬಳಕೆದಾರರ ಅತ್ಯುತ್ತಮ ಕೈಪಿಡಿಯಾಗಿದೆ. ಹಾಗಾಗಿ ನಾವು ಯಾವುದೇ ಭಗವದ್ಗೀತೆ ತಗೊಂಡ್ರು ಕೂಡ ಚೆಕ್ ಮಾಡ್ಬೇಕು, ಇದು ಅಧಿಕೃತವಾಗಿ ಗುರು ಪರಂಪರೆಯಿಂದ ಬರ್ತಿರೋ ಒಬ್ರು ಆಚಾರ್ಯರು ಬರ್ದಿರುವಂತ ಪುಸ್ತಕನ, ಅಥವಾ ಯಾರೋ ತಮ್ಮ ಇಷ್ಟ ಬಂದಂತೆ ಅವರ ಒಂದು ಮನೋಕಲ್ಪನೆಗಳನ್ನ ಹಾಕಿ ಬರ್ದಿರುವಂತ ಭಗವದ್ಗೀತೆನ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ತುಂಬಾ ತುಂಬಾ ಫಾರ್ಚುನೇಟ್, ಭಾಗ್ಯಶಾಲಿಗಳು. ಯಾಕಂದ್ರೆ ಇದು ಇಸ್ಕಾನ್ ನಡೆಸ್ತಿರುವಂತಹ ಭಗವದ್ಗೀತಾ ಅಧಿವೇಶನ. ಸೊ ಹಾಗಾಗಿ ನಿಮ್ಗೆ ಸಿಗ್ತಿರುವಂತ ಜ್ಞಾನ
ಅಧಿಕೃತವಾದದ್ದು. ಪ್ರಭುಪಾದರು ಅವ್ರು ಬರ್ದಿರುವಂತ ಭಾವಾರ್ಥದಲ್ಲಿ ಯಾವತ್ತು ನನ್ನ ಪ್ರಕಾರ ನನಗನ್ಸ್ದಾಗೆ ಹೀಗೆ ಅಂತ ಯಾವತ್ತೂ ಬರ್ದಿಲ್ಲ. ಅವರು ಯಾವಾಗ್ಲೂ ಏನ್ ಬರೋದ್ರು ಕೂಡ ಭಾವಾರ್ಥನ ಇದು ಈ ಒಂದು ಶಾಸ್ತ್ರದಲ್ಲಿ ಈ ತರ ಕೊಟ್ಟಿದೆ, ಈ ಶಾಸ್ತ್ರದಲ್ಲಿ ಈ ತರ ಕೊಟ್ಟಿದೆ, ಈಶೋಪನಿಷತ್ತಲ್ಲಿ ಇದನ್ ಕೊಟ್ಟಿದೆ, ಕಠೋಪನಿಷತ್ತಲ್ಲಿ ಇದನ್ ಕೊಟ್ಟಿದೆ, ನಮ್ಮ ಗುರು ಪರಂಪರೆಯಲ್ಲಿ ಹೇಳಿರೋದು ಈ ತರ. ಸೊ ಈ ತರ ಹೇಳ್ತಾರೆ. ಇದು ಒಬ್ಬ ನಿಜವಾದ ಗುರುವಿನ ಲಕ್ಷಣ. ಸೊ ಈಗ ಆ ಗುರುವಿನ ಹತ್ರ ನಾವೆಲ್ಲರೂ ಬಂದಿದೀವಿ. ಹರಿ ಬೋಲ್. ಸೊ ಪ್ರಭುಪಾದರ ಒಂದು ಭಗವದ್ಗೀತೆನ ಓದಿ ಎಷ್ಟು ಜನ ಬದಲಾಗಿದ್ದಾರೆ ಅಂದ್ರೆ, ಈ ಪಾಶ್ಚಾತ್ಯ ದೇಶದಲ್ಲಿ ಹಿಪ್ಪೀಸ್ ಅಂತ ಇದ್ರು. ಹಿಪ್ಪೀಸ್ ಅಂದ್ರೆ ಯಾರು ಅಂದ್ರೆ, ಯಾರನ್ನ ಎಲ್ಲಾ ಸೊಸೈಟಿ, ಇಡೀ ಸೊಸೈಟಿ ಅವರನ್ನ ತಿರಸ್ಕಾರ ಮಾಡಿದೆ. ಯಾಕೆ ಅಂದ್ರೆ ಅವರು ಎಂತಹ ಘೋರ ಪಾಪಗಳನ್ನ ಮಾಡ್ತಾ ಇದ್ರು ಅಂದ್ರೆ, ಈ ಒಂದು ಎಲ್ಲ ಕೆಟ್ಟ ಚಟುವಟಿಕೆಗಳಲ್ಲಿ ಅವರು ಮಗ್ನರಾಗಿದ್ರು. ಅವ್ರ ಪೇರೆಂಟ್ಸಿಗೆ ರೆಸ್ಪೆಕ್ಟ್ ಕೊಡ್ತಾ ಇರ್ಲಿಲ್ಲ, ಅವ್ರಿಗೆ ಇಷ್ಟ ಬಂದಂತೆ ಮಾಡ್ತಾ ಇದ್ರು. ಅವ್ರು ಯಾವ ಮೂಡ್ ಅವ್ರಿಗೆ ಯಾವಾಗಿರುತ್ತೆ ಅಂತ ಹೇಳಕ್ ಬರ್ತಿರ್ಲಿಲ್ಲ. ಡ್ರಗ್ಸ್ ತಗೊಂತಾ ಇದ್ರು, ಏನೇನೆಲ್ಲ ಮಾಡ್ತಾ ಇದ್ರು, ಕುಡಿತಾ ಇದ್ರು, ಸಿಗರೇಟ್ ಸೇದ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಅದು ಎಷ್ಟನೇ ವಯಸ್ಸಲ್ಲಿ? 14, 15, 16, 17 ಇಂಥ ವಯಸ್ಸಲ್ಲಿ. ಸೊ ಅಂತ ಹತ್ರ ಹೋಗಿ ಪ್ರಭುಪಾದರು ಈ ಒಂದು ಭಗವದ್ಗೀತೆ ಜ್ಞಾನವನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಜ್ಞಾನದಿಂದ ಎಂಥ ಮ್ಯಾಜಿಕ್ ಆಯ್ತು ಅಂದ್ರೆ, ಈಗ ಇಸ್ಕಾನ್ ಅಲ್ಲಿ ಅವರೆಲ್ಲರೂ ತುಂಬಾ ದೊಡ್ಡ ದೊಡ್ಡ ಸನ್ಯಾಸಿಗಳಾಗಿದ್ದಾರೆ. ನೋಡಿ ಎಂಥ ಒಂದು ಪರಿವರ್ತನೆ ಭಗವದ್ಗೀತೆ ಜ್ಞಾನದಿಂದ. ಏನೂ ಇಲ್ದಿರುವಂತಹ, ತುಂಬಾ ತಮೋ ಗುಣದಲ್ಲಿ ಬಿದ್ದಿರುವಂತಹ, ಒಂದು ಹಂದಿಗಳಿಗೆ ಸಮಾನ ಆಗಿರುವಂತಹ ಆ ಹಿಪ್ಪೀಸ್ಗಳನ್ನ ಪ್ರಭುಪಾದರು ತುಂಬಾ ಏನಂತಾರೆ, ಒಬ್ಬ ಬ್ರಾಹ್ಮಣನ್ಗಿಂತ ಅಧಿಕವಾಗಿ ಸಂಸ್ಕಾರ ಇರುವಂತಹ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಿದ್ದಾರೆ, ಒಳ್ಳೆಯ ಭಕ್ತರನ್ನಾಗಿ ಮಾಡಿದ್ದಾರೆ. ಸೊ ಅದು ಈ ಪ್ರಭುಪಾದರು ಬರ್ದಿರುವಂತ ಭಗವದ್ಗೀತೆಯ ಚಮತ್ಕಾರ. ಯಾಕೆಂದ್ರೆ ಪ್ರಭುಪಾದ್ರು ಹೇಳ್ತಾರೆ, ಇದು ನಾನ್ ಬರ್ದಿರುವಂತ ಭಗವದ್ಗೀತೆ ಅಲ್ಲ, ಕೃಷ್ಣ ನನ್ಗೆ ಡಿಕ್ಟೇಟ್ ಮಾಡಿದ್ದಾರೆ ಈ ಭಗವದ್ಗೀತೆ ಬರೆಯೋದಕ್ಕೆ. ಯಾಕಂದ್ರೆ ಪ್ರಭುಪಾದ್ರು ಅವರ ಗುರುಗಳಿಗೆ ತುಂಬಾ ವಿಧೇಯರಾಗಿದ್ರು. ಅವ್ರಿಗೆ ಯಾವಾಗ್ಲೂ ನನ್ನ ಗುರುಗಳ ಆಸೆಯನ್ನ ನಾನು ಪೂರೈಸ್ಬೇಕು ಅಂತಾನೆ ಇತ್ತು. ಆ ಒಂದು ಆಸೆಯಿಂದ ಅವರು 70ನೇ ವಯಸ್ಸಿನಲ್ಲಿ ಇಂಡಿಯಾ ಬಿಟ್ಟು USA ಹೋದ್ರು, ಅಮೆರಿಕಾಗ್ ಹೋದ್ರು. ಅದು ಬಂದ್ಬಿಟ್ಟು ಕಾರ್ಗೋ ಶಿಪ್ ಅಲ್ಲಿ ಹೋದ್ರು. ಹೋಗೋ ಟೈಮಲ್ಲಿ 2 ಸಾರಿ ಹಾರ್ಟ್ ಅಟ್ಯಾಕ್ ಆಯ್ತು ಅವರಿಗೆ. ಹೋಗ್ತಾ ಕೈಯಲ್ಲಿ ದುಡ್ಡು ಇರ್ಲಿಲ್ಲ ಅವ್ರ ಹತ್ರ. 40 ರೂಪಾಯಿ ಇಟ್ಕೊಂಡು ಅವ್ರು USA ಹೋದ್ರು. ಹೋಗಿ ಅಲ್ಲಿ 1 ವರ್ಷ ಕಷ್ಟಪಟ್ಟು ಯಾರೋ ಒಂದಷ್ಟು ಜನ ಸಿಕ್ಕವರು ಹಿಪ್ಪೀಸ್, ಅವ್ರನ್ನ ಇಟ್ಕೊಂಡು ಅವರು ಭಗವದ್ಗೀತಾ ಕ್ಲಾಸನ್ನ ಸ್ಟಾರ್ಟ್ ಮಾಡಿದ್ರು. ಈಗ ಆ ಒಂದು ಸ್ಟಾರ್ಟ್ ಮಾಡಿದಂತ ಇಸ್ಕಾನ್ ಇಡೀ ವರ್ಲ್ಡ್ ಅಲ್ಲಿ ಎಷ್ಟೋ ಸೆಂಟರ್ಗಳಿದಾವೆ. ಈ ವರ್ಲ್ಡ್ ಅಲ್ಲಿ ಸನಾತನ ಧರ್ಮ, ಭಾರತದ ಸಂಸ್ಕೃತಿ ಎಲ್ಲ ಹರಡಿದೆ ಅಂದ್ರೆ ಅದರಲ್ಲಿ ತುಂಬಾ ಮುಖ್ಯವಾದಂತ ಪಾತ್ರ ಬಂದ್ಬಿಟ್ಟು ಪ್ರಭುಪಾದರಿಗಿರುತ್ತೆ. ಪ್ರಭುಪಾದರ ಭಗವದ್ಗೀತೆಯಲ್ಲಿರುತ್ತೆ. ಈ ಭಗವದ್ಗೀತೆ ಹಾಗಾಗಿ ಈ ಜಗತ್ತಲ್ಲಿ ಅತ್ಯಂತ ಹೆಚ್ಚಾಗಿ ಸೇಲ್ ಆಗ್ತಿರುವಂತಹ ಬುಕ್ ಆಗಿದೆ. ಎಲ್ಲರೂ ಎಷ್ಟು ಜನ ಖರೀದಿ ಮಾಡಿದ್ದಾರೆ ಇದನ್ನ ಅಂದ್ರೆ, ಬೇರೆ ಯಾವ ಭಗವದ್ಗೀತೆಯನ್ನು ಕೂಡ ಇಷ್ಟು ಜನ ಖರೀದಿ ಮಾಡಿಲ್ಲ. ಸೊ ಇದ್ರ ಜ್ಞಾನವನ್ನ ನಾವಿವತ್ತು ಕಲಿಯೋದಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ನಾವು ನೋಡ್ಬೋದು. ಸೊ ಭಗವದ್ಗೀತೆನ ಯಾವಾಗ ನಾವು ಗುರುಗಳಿಂದ ಪಡಿತೀವೋ ಅವಾಗ ನಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನಾವು ಎಷ್ಟೊಂದೆಲ್ಲ ಟ್ರೈ ಮಾಡಿರ್ಬೋದು, ಆದ್ರೆ ನಮ್ಗೆ ಸಮಸ್ಯೆಗೆ ಪರಿಹಾರ ಸಿಗದೆ ಇರ್ಬೋದು. ಆದ್ರೆ ಭಗವದ್ಗೀತೆ ಜ್ಞಾನವನ್ನ ಅರಿತುಕೊಳ್ಳೋದ್ರಿಂದ, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ, ಭಕ್ತಿ ಸೇವೆಯಲ್ಲಿ ನಿರತರಾಗೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನೀವಿಲ್ಲಿ ನೋಡ್ಬೋದು, ಪ್ರಭುಪಾದರ ಶಿಷ್ಯರು ಇವರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ, ಹಿಂದೆ ಅವರು ಅಷ್ಟು ಕೆಟ್ಟ ಜೀವನದಲ್ಲಿದ್ರು. ಸೊ ಭಗವದ್ಗೀತೆಯಿಂದ ಇದೆಲ್ಲ ಮ್ಯಾಜಿಕ್ ಆಗುತ್ತೆ. ಹರೇ ಕೃಷ್ಣ. ಸೊ ಹಾಗಾಗಿ ನಾವು ಈ ಗೀತೆಯನ್ನ ಕಳೆದುಕೊಳ್ಬಾರ್ದು. ಸೊ ಭಗವದ್ಗೀತೆಗೆ ಟೈಮ್ ಇಲ್ಲ ಅಂತ ನಾವು ಯಾವತ್ತೂ ಕೂಡ ಹೇಳ್ಬಾರ್ದು. ನಮಗೆ ಎಲ್ಲದಕ್ಕೂ ಟೈಮ್ ಇರುತ್ತೆ, ಆದ್ರೆ ಇದು ಅತ್ಯಂತ ಮುಖ್ಯವಾದಂತಹ ಒಂದು ವಿಷಯ ಭಗವದ್ಗೀತೆ. ಸೊ ನಮ್ಮ ಜೀವನವನ್ನ ಹೇಗ್ ನಡೆಸ್ಬೇಕು ಅಂತ ಗೊತ್ತಾದಾಗ, ಈ ಒಂದು ಬಳಕೆದಾರರ ಕೈಪಿಡಿ ನಮ್ಮ ಹತ್ರ ಇದ್ದಾಗ ನಮ್ಗೆ ಯಾವ ಸಮಸ್ಯೆ ಕೂಡ ಬರೋದಿಲ್ಲ. ಸೊ ನಾವು ಅಷ್ಟೇ ಬಿಡೋದಲ್ಲ, ಬೇರೆಯವ್ರನ್ನೂ ಕೂಡ ಸೇರಿಸ್ಬೇಕು ಈ ಒಂದು ಅಧಿವೇಶನಕ್ಕೆ. ಸೇರಿಸಿದಾಗ ಏನಾಗುತ್ತೆ ಅಂದ್ರೆ,
ನಾವು ನಿಜವಾಗ್ಲೂ ಒಂದು ಜನಸೇವೆಯನ್ನ ಮಾಡಿದಾಗ ಆಗುತ್ತೆ. ಎಷ್ಟೋ ಜನಸೇವೆಗಳಿದಾವೆ. ಈಗ ಊಟ ಕೊಡ್ಬೋದು, ಅಥವಾ ಕ್ಲಾತ್ಸ್ ಕೊಡ್ಬೋದು, ಅಥವಾ ಇನ್ನೇನೋ ಕೊಡ್ಬೋದು, ಎಲ್ಲ ಕೊಡ್ಬೋದು, ಅದು ಒಳ್ಳೇದೇ. ಆದ್ರೆ ಅದು ಎಷ್ಟ್ ದಿನ ನಡೆಯುತ್ತೆ ಹೇಳಿ ಅವ್ರಿಗೋಸ್ಕರ? ಊಟ ಕೊಟ್ರೆ ಆಗಿನ ಕ್ಷಣಕ್ಕೆ ಅದು ಸಾಕಾಗುತ್ತೆ. ಮುಂದೆ ಅವರು ಪ್ರತಿ ಕ್ಷಣ ಅವ್ರಿಗೆ ಊಟ ಕೊಡ್ತಾ ಇರಕ್ಕಾಗತ್ತಾ? ಕೊಟ್ರು ಕೂಡ ಎಷ್ಟೊಂದು ಡಿಸೀಸಸ್ ಬರುತ್ತೆ ಅಲ್ವಾ? ರೋಗಗಳು ತುಂಬಿಕೊಂಡಿದೆ ಈ ಜಗತ್ತಲ್ಲಿ. ಆ ರೋಗಗಳಿಂದ ಅವ್ರಿಗೆ ಎಷ್ಟು ಮುಕ್ತಿ ಕೊಡಕ್ಕಾಗುತ್ತೆ? ಡಾಕ್ಟರ್ಸ್ ಆಗ್ಲಿ ಅವ್ರ ಕೈಲಾದಷ್ಟು ಮಾತ್ರ ಅವರು ಕೆಲ್ಸನ ಮಾಡ್ಬೋದು. ಡಾಕ್ಟರ್ ಆದ್ರೂ ಅಷ್ಟೇ, ಅವ್ರ ಕೈಲಾದಷ್ಟು ಮಾತ್ರ ಕೆಲ್ಸಗಳನ್ನ ಮಾಡ್ಬೋದು. ಆದ್ರೆ ಅವರು ಕಡೆಗೆ ದೇವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ, ದೇವ್ರ ಮೇಲೆ ಬಿಡ್ಬೇಕಾಗುತ್ತೆ. ಸೊ ಈ ತರ ಆಗುತ್ತೆ. ಹಾಗಾಗಿ ನಾವು ಭಗವದ್ಗೀತೆಯನ್ನ ಅರಿತುಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಭಗವದ್ಗೀತೆ ನಿಮಗೆ ಮತ್ತೆ ಮಾನವ ಕುಲಕ್ಕೆ ದೇವರ ಪ್ರೀತಿಯ ಸಲಹೆ. ಭಗವಂತ ಶ್ರೀಕೃಷ್ಣ ನಮ್ಮೆಲ್ಲರೂ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿ ಈ ಒಂದು ಭಗವದ್ಗೀತೆನ ಕೊಟ್ಟಿದ್ದಾರೆ. ತಂದೆ ಭಗವಂತ ಯಾರು? ತಂದೆ, ಎಲ್ಲರ ತಂದೆ. ಪಿತಾಹಂ ಅಸ್ಯ ಜಗತ್ತು ಅಂತ ಹೇಳ್ತಾರೆ ಕೃಷ್ಣ. ನಾನು ಈ ಜಗತ್ತಿನ ತಂದೆ. ಅಹಂ ಬೀಜ ಪಿತಾ ಅಂತ ಹೇಳ್ತಾರೆ. ನಾನು ಎಲ್ಲರಿಗೂ ಜೀವ ಕೊಟ್ಟಿರುವಂತ ತಂದೆ ಅಂತ ಹೇಳ್ತಾರೆ. ನಮ್ಮ ತಂದೆ ಯಾವಾಗ್ಲೂ ನಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಹೇಳಿ? ನಾವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ನಮ್ಗೆ ಯಾವ್ದೇ ಸಮಸ್ಯೆ ಬರ್ದೇ ಇರ್ಲಿ ಅಂತ ಯೋಚನೆ ಮಾಡ್ತಾರೆ. ಅವರು ಪ್ರೀತಿಯಿಂದ ನಮ್ಗೋಸ್ಕರ ಅವರ ಒಂದು ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾರೆ. ಹಾಗೆ ಇಲ್ಲಿ ಕೂಡ ಕೃಷ್ಣ ನಮ್ಮೆಲ್ಲರ ತಂದೆ ಆಗಿ, ಅಷ್ಟು ರೆಸ್ಪಾನ್ಸಿಬಲ್ ಆಗಿ ನಾವೆಲ್ಲರೂ ಯಾವಾಗ್ಲೂ ಖುಷಿಯಾಗಿರ್ಲಿ ಅಂತ ಹೇಳಿ ಈ ಒಂದು ಭಗವದ್ಗೀತೆಯ ಪ್ರೀತಿಯ ಸಲಹೆಯನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ ಆ ಪ್ರೀತಿಗೆ ಗೌರವ ಕೊಟ್ಟು ನಾವೇನ್ ಮಾಡ್ಬೇಕು? ಭಗವದ್ಗೀತೆಯ ಜ್ಞಾನವನ್ನ ಅರಿತುಕೊಳ್ಬೇಕು. ಸೊ ಭಗವದ್ಗೀತೆಯಲ್ಲಿ ಒಳಗೊಂಡಿರೋದ ಯಾವುದೇ ವಿಷಯವಿಲ್ಲ ಅಂತ ನಾವು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ. ಭಗವದ್ಗೀತೆಯಲ್ಲಿ ಇರೋದು 5 ಅಂಶಗಳು. ಏನೇನು ಅವು? ಪ್ರಕೃತಿ, ಕಾಲ, ಜೀವ, ಕರ್ಮ, ಮತ್ತೆ ಭಗವಂತ, ಈಶ್ವರ. ಈಶ್ವರ ಅಂದ್ರೆ ಇಲ್ಲಿ ನಾವು ಕಂಟ್ರೋಲರ್ ಅಂತ ತಗೊಂತೀವಿ. ಈಶ್ವರ ಅಂದ್ರೆ ನಿಜವಾದ ಮೀನಿಂಗ್ ಏನಂದ್ರೆ ಯಾರು ಕಂಟ್ರೋಲ್ ಮಾಡ್ತಾರೋ ಅವರು ಈಶ್ವರ. ಸೊ ಭಗವದ್ಗೀತೆಯ 5 ವಿಷಯಗಳು, ಈ 5 ವಿಷಯಗಳಲ್ಲಿ ಇಡೀ ಜಗತ್ತಿನ ಎಲ್ಲಾ ಒಂದು ವಿಷಯಗಳು ಕೂಡ ಒಳಗೊಂಡಿದೆ. ಹಾಗಾಗಿ ಹೇಳಿದ್ದು ಏನಂತ, ಭಗವದ್ಗೀತೆಯನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಎಲ್ಲಾನು ಅರ್ಥ ಮಾಡ್ಕೊಂಡ ಹಾಗೆ. ಸೊ ಮುಂದೆ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಈ ಒಂದು ಭಗವದ್ಗೀತೆನ ನಾವು ಯಾವ ತರ ಸ್ವೀಕರಿಸ್ಬೇಕು, ಮತ್ತೆ ಇದರಿಂದ ಪೂರ್ತಿ ಪ್ರಯೋಜನವನ್ನ ನಾವು ಹೇಗೆ ಪಡಿಬೇಕು, ಇದನ್ನ ನಾವು ಈಗ ಅರ್ಥ ಮಾಡ್ಕೊಳ್ಳೋಣ. ಸೊ ಭಗವದ್ಗೀತೆಯನ್ನ ಹೇಳಿದ್ದು ಯಾರಿಗೆ? ಅರ್ಜುನನಿಗೆ. ಅರ್ಜುನಂಗೆ ಯಾಕೆ ಹೇಳಿದ್ರು? ಬೇರೆಯವರಿಗೆಲ್ಲ ಯಾಕೆ ಹೇಳಿಲ್ಲ? ಯಾಕೆ ಅಂದ್ರೆ ಅರ್ಜುನ ಒಬ್ಬ ಗೆಳೆಯ, ಕೃಷ್ಣನ ಪರಮ ಮಿತ್ರ ಅರ್ಜುನ. ಮತ್ತೆ ಅರ್ಜುನ ಕೃಷ್ಣನ ಭಕ್ತ ಆಗಿದ್ದ. ಹಾಗೆ ಅರ್ಜುನನಿಗೆ ಕೃಷ್ಣನ್ ಮೇಲೆ ಯಾವುದೇ ತರಹದ ಅಸೂಯೆ ಇರ್ಲಿಲ್ಲ. ಸೊ ಈ 3 ಗುಣಗಳು ಅರ್ಜುನನಲ್ಲಿ ಇದ್ದಿದ್ದಕ್ಕೆ ಏನಾಯ್ತು? ಭಗವದ್ಗೀತೆ ಜ್ಞಾನವನ್ನ ಕೃಷ್ಣ ಅವರಿಗೆ ಧಾರೆ ಎರೆದ್ರು. ಸೊ ಅರ್ಜುನ ಗೆಳೆಯ ಆಗಿದ್ದ, ಭಕ್ತ ಆಗಿದ್ದ, ಅಸೂಯ ರಹಿತನಾಗಿದ್ದ ಕೃಷ್ಣನ ಪ್ರತಿ. ಅಸೂಯ ಅಂದ್ರೆ ಯಾರು? ಈ ಕಂಸ, ಜರಾಸಂಧ, ಶಿಶುಪಾಲ, ಇವರೆಲ್ಲ ಅಸೂಯ ಪಡ್ತಿದ್ರು ಕೃಷ್ಣನ್ ಮೇಲೆ. ದುರ್ಯೋಧನ ಕೂಡ. ಅವರಿಗೆ ಏನು ಅಂದ್ರೆ, ಕೃಷ್ಣ ಇಷ್ಟೊಂದೆಲ್ಲ ಮಾಡ್ತಾನೆ, ನಾವು ಅವನನ್ನ ಹೆಂಗಾದ್ರೂ ಕೊಲ್ಲಬೇಕು, ನಾನು ದೇವ್ರಾಗ್ಬೇಕು. ಕೃಷ್ಣ ಯಾಕೆ ದೇವ್ರು? ನಾನ್ ದೇವ್ರಾಗ್ಬೇಕು. ಇದು ಏನಾಗುತ್ತೆ? ಇದು ಅಸೂಯೆ ಆಗುತ್ತೆ. ಸೊ ಭಗವಂತ ಇದ್ದಾನೆ. ಭಗವಂತ ಯಾರೋ ಮಾಡಿರೋರು ಭಗವಂತ ಆಗೋದಿಲ್ಲ. ಭಗವಂತ ತಪಸ್ಸು ಮಾಡಿ ಭಗವಂತ ಆಗೋದಿಲ್ಲ. ಭಗವಂತ ಇದ್ದಾನೆ. ನಾನು ಇವಾಗ ಒಂದಷ್ಟು ವರ್ಷಗಳ ಕಾಲ ತುಂಬಾ ಥಂಡಿಯಲ್ಲಿ ತಪಸ್ಸು ಮಾಡ್ದೆ ಅಂದ್ರೆ ನಾನು ಭಗವಂತ ಆಗ್ತೀನಾ? ಇಲ್ಲ, ಭಗವಂತ ಆಗೋದಿಲ್ಲ. ಆಗ ಭಗವಂತ ಅನ್ನೋದು ಪದಕ್ಕೆ ಅರ್ಥನೇ ಇರೋದಿಲ್ಲ. ಯಾರ್ ಬೇಕಾದ್ರೂ ದೇವ್ರಾಗ್ಬೋದು ಅಂದ್ರೆ ಆ ದೇವ್ರು ಅನ್ನೋ ಪದಕ್ಕೆ ಅರ್ಥನೇ ಇರೋದಿಲ್ಲ. ದೇವ್ರು ಇದ್ದಾರೆ, ಅವ್ರು ಆಗೋದಿಲ್ಲ. ಅವ್ರು ಯಾವಾಗಿಂದನೂ ಇದ್ದಾರೆ, ಮುಂದೇನೂ ಇರ್ತಾರೆ, ಈಗ್ಲೂ ಇದ್ದಾರೆ. ಸೊ ಒಬ್ಬ ರಾಜ ಆಗ್ಬೋದು ಯಾರೋ ಒಬ್ರು,
ಈಗ ಏನೇನೋ ಎಲ್ಲ ಒಂದು ಏನು ಪ್ಲೇಸಸ್ನೆಲ್ಲ ಆಕ್ರಮಣ ಮಾಡಿ ಒಬ್ಬ ರಾಜ ಆಗ್ಬೋದು, ಆದ್ರೆ ಯಾರು ಕೂಡ ಭಗವಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅರ್ಜುನನಿಗೆ ಗೊತ್ತಿತ್ತು. ನಾನು ಯಾವಾಗ್ಲೂ ಕೂಡ ಭಗವಂತನ ಸೇವಕ, ಸೊ ನಾನು ಭಗವಂತನ ಸೇವಕ ಅಂತ ಗೊತ್ತಿತ್ತು ಅರ್ಜುನನ್ಗೆ. ಹಾಗಾಗಿ ಅವನು ಅಸೂಯಾರಹಿತನಾಗಿದ್ದ. ನಾವು ಕೂಡ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಕೃಷ್ಣನ ಮಾತನ್ನ, ಕೃಷ್ಣನ ವಾಣಿಯನ್ನ ಪರಮೋನ್ನತ ಅಂತ ಹೇಳಿ ಸ್ವೀಕರಿಸ್ಬೇಕಾಗುತ್ತೆ. ಅರ್ಜುನ ಹೇಗೆ ಸ್ವೀಕರಿಸ್ತಾ ಅಂದ್ರೆ ಪರಂ ಬ್ರಹ್ಮ, ಪರಂ ಧಾಮ, ಪವಿತ್ರಂ ಪರಮಂ ಭವಾನ್. ಸೊ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಓ ಕೃಷ್ಣ, ನೀನು ಪರಬ್ರಹ್ಮ, ನಿನಗಿಂತ ದೊಡ್ಡವನು ಇನ್ಯಾರು ಇಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಪರಬ್ರಹ್ಮ. ಇನ್ನು ಏನ್ ಹೇಳ್ತಾ ಇದ್ದಾರೆ, ಪರಂ ಧಾಮ. ಪರಂ ಧಾಮ ಅಂದ್ರೆ ನೀನು ಎಲ್ಲರೂ ಕೂಡ ಹೋಗುವಂತ ಕಡೆಯಲ್ಲಿ ಯಾರು ಎಲ್ಲರೂ ಹೋಗಿ ಎಲ್ಲಿ ಸೇರ್ತಾರೋ ಅಂತಹ ಧಾಮ ನೀನು, ಪರಂ ಧಾಮ ನೀನು. ಪವಿತ್ರ, ನೀನು ಪರಮ ಪವಿತ್ರನಾದವನು, ನಿನ್ನಲ್ಲಿ ಯಾವುದೇ ತರಹದ ಕೆಟ್ಟ ಗುಣಗಳು ಇಲ್ಲ, ನಿನ್ನಲ್ಲಿ ಯಾವುದೇ ತರಹದ ಅವಗುಣಗಳು ಇಲ್ಲ, ನೀನು ತುಂಬಾ ಪರ್ಫೆಕ್ಟ್ ಆಗಿದೀಯಾ. ಪವಿತ್ರ, ಪರಮಂ, ನಿನಗಿಂತ ಹೆಚ್ಚು ಇನ್ಯಾರೂ ಇಲ್ಲ. ಇದು ನಾನ್ ಹೇಳ್ತಾ ಇರೋದಲ್ಲ, ಇದು ಅರ್ಜುನ ಹೇಳ್ತಾ ಇರೋದು. ಯಾರು ಅರ್ಜುನ? ಭಗವದ್ಗೀತೆಯನ್ನ ಜ್ಞಾನವನ್ನ ಪಡೆದಂತವನು ಅರ್ಜುನ. ಸೊ ಹಾಗಾಗಿ ನಾವು ಅರ್ಜುನನ ಒಂದು ಏನು ಫುಡ್ ಸ್ಟೆಪ್ಸ್, ಅವನು ಹೋದಂತ ದಾರಿಯನ್ನ ಅನುಸರಿಸಿದ್ರೆ ಆಗ ನಾವು ನಿಜವಾಗ್ಲೂ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಷ್ಟೇ. ಮತ್ತೆ ಅರ್ಜುನ ನಾವ್ ಹೇಳ್ಬೋದು, ಆಯ್ತಪ್ಪ ಅರ್ಜುನ ಹೇಳ್ತಾ ಇದೀರ ನೀವು ಗೆಳೆಯ ಭಕ್ತ ಅಂತ, ಅದಕ್ಕೆ ಅವನು ಕೃಷ್ಣನ ಇಷ್ಟು ಎತ್ತರದಲ್ಲಿ ಇಟ್ಟು ಮಾತಾಡ್ತಿರ್ಬೋದೇನೋ ಅಂದ್ರೆ ಇಲ್ಲ. ಅರ್ಜುನ ಮುಂದಿನ ಶ್ಲೋಕದಲ್ಲಿ ಅದಕ್ಕೆ ಪ್ರೂಫ್ ಕೊಡ್ತಾನೆ. ಏನಂತ? ನಾನೊಬ್ಬನೇ ಅಲ್ಲ ಇದನ್ ಹೇಳ್ತಾ ಇರೋದು, ಅಸಿತ, ದೇವಲ, ವ್ಯಾಸ, ನಾರದ, ಇವರೆಲ್ಲ ನೋಡಿ ಎಂತ ಗ್ರೇಟ್ ಪರ್ಸನಾಲಿಟೀಸ್. ಅಸಿತ, ದೇವಲ ಇವರಿಬ್ರು ಋಷಿಗಳು, ವ್ಯಾಸ ದೇವರು ಇಡೀ ಏನು ವೇದಗಳನ್ನೆಲ್ಲ ಬರ್ದವ್ರು ಯಾರು? ವ್ಯಾಸ ದೇವ್ರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾರದ ಮುನಿಗಳು ಹೇಳ್ತಾ ಇದ್ದಾರೆ. ನಾರದ ಮುನಿಗಳು ಎಂತವ್ರು ಅಂದ್ರೆ ಅವರು ದೇವತೆಗಳ ಹತ್ರನೂ ಇರ್ತಾರೆ, ರಾಕ್ಷಸರ ಹತ್ರನೂ ಇರ್ತಾರೆ. ಮತ್ತೆ ದೇವತೆಗಳು ಕೂಡ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ರಾಕ್ಷಸರು ಕೂಡ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಅಂಥ ನಾರದ ಮುನಿಗಳು ಅವರು ಕೂಡ ಒಪ್ಕೊಂತಾರೆ ಏನಂತ, ಕೃಷ್ಣನೇ ದೇವೋತ್ತಮ ಪರಮ ಪುರುಷ, ಕೃಷ್ಣನೇ ಭಗವಂತ ಅಂತ. ಗೀತೆಯಲ್ಲಿ ಸಾರಿ ಸಾರಿ ಹೇಳಿದೆ, ಫಸ್ಟ್ ಇದ್ರಲ್ಲೇ ಹೇಳಿದೆ ಏನಂತ, ಶ್ರೀ ಭಗವಾನುವಾಚ, ಶ್ರೀ ಭಗವಾನುವಾಚ, ಭಗವಾನ್ ಭಗವಂತ ಅಂತ ಹೇಳ್ತಿದ್ದಾರೆ ಕೃಷ್ಣನ್ನ. ಸೊ ಇಷ್ಟೇ ಅಲ್ಲ, ಲಾಸ್ಟಿಗೆ ಕೃಷ್ಣನೇ ಹೇಳ್ತಾರೆ ಏನಂತ, ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ನನಗಿಂತ ಇನ್ನೂ ಉನ್ನತವಾದ ಸತ್ಯ ಇನ್ನೇನೂ ಇಲ್ಲ ಅರ್ಜುನ ಅಂತ ಹೇಳಿ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಸೊ ನಾವು ಅಟ್ಲೀಸ್ಟ್ ಈ ಭಗವದ್ಗೀತೆಯನ್ನ ಕಲಿಯೋವಾಗ ಕೃಷ್ಣನೇ ಪರಮ ಗುರು, ಕೃಷ್ಣನೇ ಪರಮೋನ್ನತ ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ನಮ್ಮ ತಲೆಯಲ್ಲಿ ಅದನ್ನ ಫಿಕ್ಸ್ ಮಾಡ್ಕೊಂಡು ಭಗವದ್ಗೀತೆನ ಕೇಳಿದಾಗ ಇದ್ರ ಜ್ಞಾನವನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬಹುದಾಗತ್ತೆ. ಅದೇ ತರ ಅರ್ಜುನನು ಕೂಡ ಇಲ್ಲಿ ಸ್ವೀಕರಿಸ್ತಾನೆ. ಇದು ಬಂದ್ಬಿಟ್ಟು ಭಗವದ್ಗೀತೆಯ 10ನೇ ಅಧ್ಯಾಯ 12ನೇ ಶ್ಲೋಕದಿಂದ 14ನೇ ಶ್ಲೋಕದವರೆಗೂ ನಿಮ್ಗೆ ಅರ್ಜುನ ಹೇಳುವಂತಹ ಮಾತುಗಳು ನಿಮ್ಗೆ ಸಿಗುತ್ತೆ. ಅರ್ಜುನ ಕೃಷ್ಣನ ಹೇಗೆ ಒಪ್ಕೊಂಡ ಅನ್ನೋದು ಸಿಗುತ್ತೆ. ಅಟ್ ಲಾಸ್ಟ್ ಕೃಷ್ಣ ಭಗವದ್ಗೀತೆನೆಲ್ಲ ಹೇಳಿದ್ಮೇಲೆ ಕೃಷ್ಣ ಕೇಳ್ತಾರೆ, ನೋಡು ಅರ್ಜುನ, ನಾನು ನಿನ್ಗೆ ಇಷ್ಟೊಂದೆಲ್ಲ ಹೇಳಿದ್ದೀನಿ, ಈಗ ನಿನ್ಗೆ ಯುದ್ಧ ಮಾಡ್ಬೇಕು ಅಂದ್ರೆ ಮಾಡು, ನಿನ್ನಿಷ್ಟ, ಅಥವಾ ಯುದ್ಧ ಮಾಡೋದ್ ಬೇಡ ಅಂದ್ರೆ ನಿನ್ನಿಷ್ಟ ಅಂತ ಹೇಳ್ತಾರೆ. ಆಗ ಅರ್ಜುನ ಏನ್ ಹೇಳ್ತಾನೆ ಗೊತ್ತಾ, ಕೃಷ್ಣ ನೀನ್ ಹೇಳಿದ್ಯಾ ಈ ಮಾತನ್ನ, ನಿನ್ನ ಮಾತು ಪರಮ ಸತ್ಯ, ಹಾಗಾಗಿ ನಾನಿದನ್ನ ಮಾಡೇ ಮಾಡ್ತೀನಿ, ನಾನು ನೀನ್ ಹೇಳ್ದಾಗೆ ಮಾಡ್ತೀನಿ, ನೀನ್ ಹೇಗ್ ಹೇಳ್ತೀಯೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂತಾರೆ ಅರ್ಜುನ. ಸೊ ಹಾಗಾಗಿ ಅರ್ಜುನ ಗೆಳೆಯ, ಕೃಷ್ಣನ ಗೆಳೆಯ, ಕೃಷ್ಣನ ಭಕ್ತ, ಹಾಗೆ ಅಸೂಯೆ ಇಲ್ದಿರುವಂತಹ ಒಂದು ಪ್ಯೂರ್ ಆತ್ಮ ಆಗಿದ್ದಾನೆ. ಸೊ ತನ್ನನ್ನ ತಾನು ಸಿದ್ಧಪಡಿಸಿಕೊಳ್ಳುವ ಒಂದು ಆನಂದ ಕೂಡ ವಿಶೇಷ ಅನುಭವವಾಗಿದೆ. ಹರೇ ಕೃಷ್ಣ. ಹಾ ಹೇಳಿ. ಹರೇ ಕೃಷ್ಣ.
ಮ್ಯಾಮ್ ಇದು ಅಧ್ಯಯನ ಯಾವ್ದು ತೆಗಿಬೇಕು ಮ್ಯಾಮ್ ಪೇಜ್? ಮ್ಯಾಮ್ ಪೇಜ್ ನಾವಿವಾಗ 6 ದಿನಗಳ ಒಂದು ಸಮ್ಮರಿ ಮಾಡ್ತಾ ಇದೀವಿ. ನಾಟ್ ಮ್ಯಾಮ್ ಭಗವದ್ಗೀತೆಯಲ್ಲಿ 10ನೇ ಶ್ಲೋಕ ಅಂತ ಇವಾಗ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಲ್ವಾ ಮ್ಯಾಮ್? ಅದು 10ನೇ ಒಂದು ಚಾಪ್ಟರ್ 10ನೇ ಹೌದಾ? ಅಧ್ಯಾಯದಲ್ಲಿ 12ನೇ ಶ್ಲೋಕ, 13ನೇ ಶ್ಲೋಕ, 14ನೇ ಶ್ಲೋಕ. ಎಸ್ ನಿಮ್ಮ ಹತ್ರ ಭಗವದ್ಗೀತೆ ಇದ್ರೆ ನೀವು ಹೋಗಿ ಅದನ್ನ ನೋಡ್ಕೋಬಹುದು. ಅರ್ಜುನ ತಮ್ಮ ಸ್ವಂತ ಬಾಯಿಂದ ಇದನ್ನ ಹೇಳ್ತಾ ಇದ್ದಾರೆ. ಸೊ ಮುಂದೆ ಏನು, ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುವ ಆನಂದ ಕೂಡ ಒಂದು ವಿಶೇಷ ಅನುಭವ ಆಗಿದೆ ಅಲ್ವಾ? ಸೊ ನನ್ನನ್ನ ನಾನು ಈಗ ಒಂದು ಮೇಕಪ್ ಎಲ್ಲ ಮಾಡ್ಕೋತಾ ಇದೀವಿ ನಾವೆಲ್ಲ, ಅಥವಾ ಹುಡುಗರಾದ್ರೆ ಒಂದು ಏನು ಗಡ್ಡ ಬೆಳೆಸ್ಕೊಂತ ಇದ್ದಾರೆ, ಏನೋ ಒಂದು ಸ್ಟೈಲ್ ಮಾಡಕ್ ಹೋಗ್ತಾರೆ, ತನ್ನನ್ನ ತಾನು ಸಿದ್ಧಪಡಿಸ್ಕೊಂತ ಇದ್ದಾರೆ ಎಲ್ಲರೂ. ಎಲ್ಲರಿಗೂ ಇಷ್ಟ ಅಲ್ವಾ ತಮ್ಮನ್ ತಾವು ತುಂಬಾ ಚೆನ್ನಾಗಿ ನೋಡ್ಕೊಳೋದು? ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ನಾನು ಅನ್ನೋದು ಈ ದೇಹ ಅಲ್ಲ, ನಾನು ಅನ್ನೋದು ಒಂದು ಆತ್ಮ. ಸೊ ಆ ಆತ್ಮವನ್ನ ಸಿಂಗಾರ ಮಾಡ್ಕೊಳೋದು ಕೂಡ ಬೇಕು ಅಲ್ವಾ? ಬರೀ ನಮ್ಮ ದೇಹವನ್ನ ಮಾತ್ರ ಚೆನ್ನಾಗಿ ಇಟ್ಕೊಂಡ್ರೆ ಸಾಕ? ಆತ್ಮನ ಕೂಡ ಒಂದು ಒಳ್ಳೆ ಒಂದು ಡ್ರೆಸ್ ಹಾಕೋದು, ಆಭರಣಗಳು ಹಾಕೋದು ಮಾಡ್ಬೇಕು ಅಲ್ವಾ? ಸೊ ಆ ಆತ್ಮನ ಸಿಂಗಾರ ಮಾಡುವಂತ ಒಂದು ಕೆಲಸವನ್ನ ನಾವು ಈ ಅಧಿವೇಶನದಲ್ಲಿ ಮಾಡ್ತಾ ಇದ್ದೀವಿ. ಭಗವದ್ಗೀತೆ ಓದೋದ್ರಿಂದ, ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಆತ್ಮ ತುಂಬಾ ಚೆನ್ನಾಗಾಗುತ್ತೆ, ಶುದ್ಧಿ ಆಗುತ್ತೆ. ಅದು ತುಂಬಾ ಒಂದು ಒಳ್ಳೆ ಕ್ವಾಲಿಟೀಸ್ ಇಂದ ಅದರ ಶೃಂಗಾರ ಆಗುತ್ತೆ. ಆತ್ಮದ ಒಂದು ಶೃಂಗಾರ ಅಂದ್ರೆ ಇನ್ನೇನು ಇಲ್ಲ, ನಮ್ಮೊಳಗೆ ಒಳ್ಳೆ ಗುಣಗಳನ್ನ ತರೋದು, ದೈವಿಕ ಗುಣಗಳನ್ನ ತರೋದು. ದೈವಿಕ ಗುಣಗಳು ಯಾವಾಗ ಬರುತ್ತೋ ಅವಾಗ ಯಾರು ಕೂಡ ದಾರಿ ತಪ್ಪೋದಿಲ್ಲ. ಸೊ ಆ ದೈವಿಕ ಗುಣಗಳು ಏನನ್ನ ಅಂತ ನಾವು ನೋಡ್ತೀವಿ ಮುಂದೆ. ಸೊ ಈ ದೈವಿಕ ಗುಣಗಳು ಇದ್ದಾಗ ಮಾತ್ರ ಒಬ್ಬ ಒಳ್ಳೆ ಸಿಟಿಸನ್ ಆಗಕ್ಕೆ ಸಾಧ್ಯ. ಯಾರು ನಿಜವಾಗ್ಲೂ ಒಂದು ದೈವಿ ಗುಣಗಳನ್ನ ಗಳಿಸಿರ್ತಾರೋ ಅವರು ಜಗತ್ತಿನ ಯಾವುದೇ ಒಂದು ವ್ಯಕ್ತಿಗೂ, ಯಾವುದೇ ಒಂದು ಕ್ರಿಮಿಕೀಟಕ್ಕೂ ಕೂಡ ತೊಂದರೆ ಮಾಡೋದಿಲ್ಲ, ಯಾವಕ್ಕೂ ಹಿಂಸೆ ಕೊಡೋದಿಲ್ಲ. ಅದು ನಿಜವಾದ ಹಿಂಸೆ ಆಗುತ್ತೆ. ಸೊ ಹಾಗಾಗಿ ನಾವು ಭಗವದ್ಗೀತೆಯನ್ನ ಓದೋದ್ರಿಂದ ನಮ್ಮನ್ನ ನಾವೇ ಸಿಂಗಾರ ಮಾಡ್ಕೊಂತ ಇದ್ದೀವಿ. ಹಾಗಾಗಿ ಆತ್ಮಕ್ಕೆ ತಾನಾಗ್ ತಾನೇ ತೃಪ್ತಿ ಆಗೋಗುತ್ತೆ. ಈ ಭಗವದ್ಗೀತೆ ಜ್ಞಾನ ಕೇಳ್ತಾ ಕೇಳ್ತಾ ನಿಮ್ಗೆ ತಾನಾಗ್ ತಾನೇ ಖುಷಿ ಆಗುತ್ತೆ, ತಾನಾಗ್ ತಾನೇ ಆನಂದ ಆಗುತ್ತೆ, ಮತ್ತೆ ಸಂತೃಪ್ತಿ ಆಗುತ್ತೆ. ನೆನ್ಪಿಟ್ಕೋಬೇಕಾಗಿರೋದು ಏನಂದ್ರೆ, ಕೃಷ್ಣ ಯಾವಾಗ್ಲೂ ನಮ್ಮ ಹಿತೈಷಿ, ಮತ್ತೆ ಯಾವಾಗ್ಲೂ ನಮ್ಮ ಪ್ರೀತಿಯ ಸ್ನೇಹಿತ. ಸೊ ಕೃಷ್ಣ ಯಾವಾಗ್ಲೂ ಕೂಡ ನಮ್ಮ ಪ್ರೀತಿಯ ಸ್ನೇಹಿತ ಆಗಿರ್ತಾನೆ. ನಾವು ಭಗವದ್ಗೀತೆಯಲ್ಲಿ ನೋಡ್ತಾ ಇರೋದು, ಓದ್ತಾ ಇರುವಂತಹ ಎಲ್ಲಾ ಅಂಶಗಳು ಅವೆಲ್ಲ ನಾವು ಕೃಷ್ಣನ ಒಂದು ಪ್ರೀತಿಯ ಸಲಹೆ ಅಂತ ಹೇಳಿ ತಗೋಬೇಕಾಗತ್ತೆ. ಅದನ್ನ ಕೃಷ್ಣ ಕೂಡ ಹೇಳ್ತಾರೆ, ಎಲ್ಲ ಜೀವಿಗಳ ಪರಮ ಮಿತ್ರ ನಾನು ಅಂತ ಹೇಳ್ತಾರೆ. ನಾವಷ್ಟೇ ಅಲ್ಲ, ಒಂದು ಅನಿಮಲ್ಸ್ ಅಷ್ಟೇ ಅಲ್ಲ, ಈವನ್ ಕ್ರಿಮಿಕೀಟಗಳಿಗೂ ಕೂಡ ಒಬ್ಬ ಒಳ್ಳೆ ಗೆಳೆಯ ಕೃಷ್ಣ. ಯಾಕೆ ಅಂದ್ರೆ ಕೃಷ್ಣ ಪರಮಾತ್ಮ ಆಗಿ ನಮ್ ಜೊತೆ ಯಾವಾಗ್ಲೂ ಬರ್ತಾ ಇರ್ತಾರೆ. ಒಂದು ಬರೀ ಮನುಷ್ಯರಷ್ಟೇ ಅಲ್ಲ, ಇವನ್ ಒಂದು ಹಂದಿ ಒಳಗೂ ಕೂಡ ಕೃಷ್ಣ ಪರಮಾತ್ಮ ಆಗಿ ಬರ್ತಾ ಇರ್ತಾರೆ. ಹಾಗಾಗಿ ಯಾರು ಹೇಳಿ ನಿಜವಾದ ಫ್ರೆಂಡ್? ಯಾವ ಒಂದು ಸ್ಥಿತಿಯಲ್ಲಿ ಕೂಡ ನಮ್ಮ ಕೈ ಬಿಡದೆ ಇರೋಂಥವ್ನು ಯಾರು ನಿಜವಾದ ಫ್ರೆಂಡ್? ಹಾಗಾಗಿ ನಾವು ಮುಂದಿನ ಜನ್ಮ ನಮ್ದು ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ, ಮುಂದಿನ ಜನ್ಮ ಇದೆ. ಸೊ ಆ ಜನ್ಮದಲ್ಲಿ ನಾವು ಮನುಷ್ಯರಾಗೆ ಹುಟ್ತೀವಿ ಅಂತ ಇಲ್ಲ. ಸೊ ನಾವು ಏನ್ ಬೇಕಾದ್ರೂ ಆಗಿ ಹುಟ್ಬೋದು, ಆದ್ರೆ ಎಲ್ಲಾ ಕ್ಷಣದಲ್ಲೂ ನಮ್ ಜೊತೆ ಬರೋನು ಯಾರು ಅಂದ್ರೆ ಕೃಷ್ಣ. ಹಾಗಾಗಿ ನಾವು ಮಕ್ಕಳಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಪೇರೆಂಟ್ಸ್ ಹೇಳೋದು. ಯಾಕಂದ್ರೆ ಯಾವಾಗ ಪೇರೆಂಟ್ಸ್ ಮಕ್ಕಳಿಗೆ ಕೃಷ್ಣನ ಜೊತೆ ಸಂಬಂಧವನ್ನ ಎಸ್ಟಾಬ್ಲಿಷ್ ಮಾಡ್ಕೊಡ್ತಾರೋ, ಅಂದ್ರೆ ಯಾವಾಗ ಮಗುಗ್ ಗೊತ್ತಾಗುತ್ತೋ ಕೃಷ್ಣ ನನ್ನ ನಿಜವಾದ ಫ್ರೆಂಡು, ನನಗೆ ಇನ್ಯಾರು ಕೂಡ ಅಷ್ಟು ಒಳ್ಳೆ ಫ್ರೆಂಡ್ ಸಿಗಕ್ ಚಾನ್ಸೇ ಇಲ್ಲ ಅಂತ ಯಾವಾಗ ಗೊತ್ತಾಗುತ್ತೋ ಅವಾಗ ಆ ಮಗು ಏನ್ ಮಾಡುತ್ತೆ ಹೇಳಿ, ಕೃಷ್ಣನ ಬಗ್ಗೆ ತಿಳ್ಕೊಳ್ತಾ ಹೋದಾಗ ಈ ಭಗವದ್ಗೀತೆಯನ್ನ ಕೂಡ ಅದು ಓದ್ಬೇಕಾಗುತ್ತೆ. ಓದಿದಾಗ ಅದಕ್ಕೆ ಗೊತ್ತಾಗುತ್ತೆ ಏನಂತ, ಕೃಷ್ಣ ನನ್ ಜೊತೆ ಯಾವಾಗ್ಲೂ ಇರ್ತಾರೆ ಅಂತ. ಆ ತರ ಅಂತ ಒಳ್ಳೆ ಫ್ರೆಂಡ್ ಸಿಕ್ಕಾಗ ಕೆಟ್ಟ ಫ್ರೆಂಡ್ಗಳು ಯಾವತ್ತೂ ಕೂಡ ಆ ಮಗು ಹತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಪೇರೆಂಟ್ಸ್ ಎಷ್ಟೊಂದು ಟ್ರೈ ಮಾಡ್ತಾರೆ ಅವ್ರ ಮಕ್ಕಳನ್ನ ಕೆಟ್ಟ ಒಂದು ಚಟಗಳಿಂದ ಅಥವಾ ಕೆಟ್ಟ ಫ್ರೆಂಡ್ಸ್ ಇಂದ ದೂರ ಇಡೋದಕ್ಕೆ ಎಷ್ಟು ಟ್ರೈ ಮಾಡ್ತಾರೆ. ಆದ್ರೆ ಪೇರೆಂಟ್ಸ್ ಯಾವಾಗ್ಲೂ ಇರೋಕೆ ಆಗುತ್ತಾ ಮಕ್ಕಳ ಜೊತೆ? ಆಗೋದಿಲ್ಲ.
ಮಕ್ಕಳು ಯಾವಾಗ ಒಂದು ಏನು ಕೆಟ್ಟ ಥಿಂಗ್ಸಿಗೆ ಅಟ್ರಾಕ್ಟ್ ಆಗ್ಬಿಡ್ತಾರೋ ಹೇಳಕ್ಕೆ ಬರೋದಿಲ್ಲ ಪೇರೆಂಟ್ಸಿಗೆ. ಹಾಗಾಗಿ ನಾವು ಮಾಡ್ಬೋದಾದಂತ ಬೆಸ್ಟ್ ಸೊಲ್ಯೂಷನ್ ಇದಕ್ಕೆ ಏನಂದ್ರೆ, ನಾವು ಆ ಮಕ್ಕಳಿಗೆ ಕೃಷ್ಣನ ಬಗ್ಗೆ ಹೇಳ್ಬೇಕು. ಕೃಷ್ಣ ನಿಮ್ಮ ನಿಜವಾದ ಫ್ರೆಂಡ್ ಅಂತ ಅರ್ಥ ಮಾಡಿಸ್ಬೇಕು. ಅವ್ರನ್ನ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಲ್ಲಿ ತೊಡಗಿಸಿದಾಗ ಏನಾಗುತ್ತೆ ಅಂದ್ರೆ, ನಾವು ಅವ್ರನ್ನ ಒಳ್ಳೆ ಒಂದು ಪ್ರೊಟೆಕ್ಷನ್ ಝೋನ್ ಅಲ್ಲಿ ಇಡ್ಬೋದಾಗುತ್ತೆ. ಸೊ ಮಕ್ಕಳಿಗೆ ಈ ಒಂದು ಕೃಷ್ಣ ಪ್ರಜ್ಞೆ ಅಥವಾ ಭಗವದ್ಗೀತೆಯ ಜ್ಞಾನವನ್ನ ಕೊಡೋದ್ರಿಂದ ಅವರಲ್ಲಿ ಎಂತೆಂತ ಒಳ್ಳೆ ಗುಣಗಳು ಬೆಳೆಯುತ್ತೆ ಅಂದ್ರೆ, ಆ ಗುಣಗಳು ಅವರ ಸುತ್ತ ಒಂದು ಬೇಲಿಯನ್ನ ಹಾಕುತ್ತೆ. ಬೇರೆ ಒಂದು ಕೆಟ್ಟ ಅಸೋಸಿಯೇಷನ್ ಇಂದ ದೂರ ಇಡುವಂತ ಒಂದು ಬೇಲಿಯನ್ನ ಹಾಕುತ್ತೆ. ಸೊ ಹಾಗಾಗಿ ಪೇರೆಂಟ್ಸ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಭಗವದ್ಗೀತೆಯ ಒಂದು ಜ್ಞಾನವನ್ನ ಕೊಡೋದು. ಸೊ ಈ ಒಂದು ಭಗವದ್ಗೀತೆಯನ್ನ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಆ ಮಕ್ಕಳಲ್ಲಿ ಏನೇನೆಲ್ಲ ಕ್ವಾಲಿಟೀಸ್ ಬರುತ್ತೆ ಅಂತ ಹೇಳಿ ನಾವು ಇಲ್ಲಿ ನೋಡ್ತಾ ಇದೀವಿ. ಏನೇನೆಲ್ಲ ಕ್ವಾಲಿಟೀಸ್ ಬರುತ್ತೆ ಅಂತ ಅಂದ್ರೆ, ನಿರ್ಭಯತೆ. ಅವ್ ಮಕ್ಕಳು ಯಾರಿಂದ ಕೂಡ ಭಯ ಪಡೋದಿಲ್ಲ. ಅವ್ರು ಯಾವಾಗ್ಲೂ ಧೈರ್ಯವಂತರಾಗಿರ್ತಾರೆ. ಸೊ ಎಲ್ಲರಿಗೂ ತುಂಬಾ ಭಯ ಆಗುತ್ತೆ ಒಂದು ಜೀವನದಲ್ಲಿ. ಇಲ್ಲ ಎಷ್ಟೋ ಜನ ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಇರೋಂತ ಮಕ್ಕಳು ಭಯ ಪಟ್ಟು ಅವ್ರ ಜೀವನದಲ್ಲಿ ಬರ್ತಿರೋಂತ ಕಷ್ಟ ಇರ್ಬೋದು, ಅಥವಾ ಅವರಿಗೆ ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಗಿರ್ಬೋದು ಅವ್ರ ಜೀವನದಲ್ಲಿ, ಅಥವಾ ಅವ್ರ ಎಮೋಷನಲಿ ಏನೋ ಕಷ್ಟ ಆಗಿರ್ಬೋದು. ಈ ತರ ಕ್ಷಣಗಳಲ್ಲಿ ಅವರು ಧೈರ್ಯವಾಗಿರೋದನ್ನ ಕಳ್ಕೊಂಡ್ಬಿಡ್ತಾರೆ. ಹೌದಾ? ಧೈರ್ಯವಾಗಿರೋದನ್ನ ಕಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಮಕ್ಳು ಏನ್ ಮಾಡ್ತಾರೆ, ಮಕ್ಕಳು ಇನ್ ದ ಸೆನ್ಸ್ ಕೆಲವು ದೊಡ್ಡವರು ಕೂಡ, ನಾವು ಹಿಂದಿನ ಒಂದು ವರ್ಷದಲ್ಲಿ ನೋಡಿದ್ವಿ, ನೀಟ್ ಫಸ್ಟ್ ರ್ಯಾಂಕ್ ತೆಗೆದಿರುವಂತ ಹುಡುಗ ಈಗ ಎಷ್ಟು ಒಳ್ಳೆ ಒಂದು ಪೊಸಿಷನ್ ಅಲ್ಲಿ ಇರ್ಬೋದಿತ್ತು ಆ ಹುಡುಗ ಏನ್ ಮಾಡ್ಕೊಂಡ? ಸೂಸೈಡ್ ಮಾಡ್ಕೊಂಡ. ಯಾಕೆ ನಡೀತಾ ಇದೆ ಇದೆಲ್ಲ? ಅಂತ ಒಳ್ಳೆ ಪೊಸಿಷನ್ಗೆ ಹೋಗಿದ್ದಾರೆ, ಎಷ್ಟು ಆರಾಮಾಗಿರ್ಬೋದಿತ್ತು ಅವ್ರ ಜೀವನದಲ್ಲಿ. ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಏನಾಯ್ತು ಅವರಿಗೆ? ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಈ ಒಂದು ನಮ್ಮ ಸ್ಕೂಲಲ್ಲಿ ಕಲಿತಿರುವಂತ ಜ್ಞಾನ ಕೇವಲ ನಮ್ಮನ್ನ ಒಂದು ಜ್ಞಾನ ತುಂಬಿರುವಂತ ವ್ಯಕ್ತಿ ಮಾಡುತ್ತೆ ಅಷ್ಟೇ. ಆದ್ರೆ ಒಬ್ಬ ಒಳ್ಳೆ ಸಿಟಿಸನ್ ಆಗೋದಕ್ಕೆ, ಅಥವಾ ಒಬ್ಬ ಒಳ್ಳೆ ಮಗ ಆಗೋದಕ್ಕೆ, ಅಥವಾ ಒಬ್ಬ ಒಳ್ಳೆ ಫ್ಯಾಮಿಲಿ ಮೆಂಬರ್ ಆಗೋದಕ್ಕೆ ಅವರಿಗೆ ಬರೀ ಇದೊಂದು ಜ್ಞಾನ ಇದ್ರೆ ಸಾಲದು. ಅವರಿಗೆ ಭಯ ಇರಬಾರ್ದು. ಅವ್ರ ಜೀವನದಲ್ಲಿ ಎಷ್ಟೋ ಸವಾಲುಗಳು ಬಂದೇ ಬರುತ್ತೆ. ನೀವು ಸವಾಲ್ ಹೇಗ್ ತಡಿಯಕ್ಕಾಗತ್ತೆ? ಮಕ್ಕಳ ಜೀವನದಲ್ಲಿ ಬರುವಂತ ಸವಾಲುಗಳನ್ನ ನಿಮ್ ಕೈಲಿ ಆದಷ್ಟು ತಡಿತೀರಾ. ಆದ್ರೆ ಅವರ ಎಮೋಷನಲ್ ಸೆಕ್ಯೂರಿಟಿ, ಅವರ ಫಿಸಿಕಲ್ ಸೆಕ್ಯೂರಿಟಿ, ಅವರ ಎಲ್ಲಾ ತರದ ಸೆಕ್ಯೂರಿಟಿ ಅದೆಲ್ಲ ಕೊಡೋದಕ್ಕೆ ನಿಮ್ಗೆ ಭಗವದ್ಗೀತೆ ಜ್ಞಾನವನ್ನ ಅವ್ರಿಗೆ ಕೊಡ್ಲೇಬೇಕಾಗತ್ತೆ. ಅದನ್ನ ಬಿಟ್ಟು ನಿಮ್ಗೆ ಬೇರೆ ಯಾವ ಆಪ್ಷನ್ ಕೂಡ ಇರೋದಿಲ್ಲ. ಭಗವದ್ಗೀತೆಯಿಂದ ನಿರ್ಭಯತೆ ಮೂಡುತ್ತೆ ಮಕ್ಕಳಲ್ಲಿ. ಹಾಗೆ ಅವರ ಅಸ್ತಿತ್ವದ ಶುದ್ಧೀಕರಣ ಆಗುತ್ತೆ. ಅಸ್ತಿತ್ವದ ಶುದ್ಧೀಕರಣ ಅಂದ್ರೆ ಏನು? ಅವರೊಳಗೆ ಒಳ್ಳೆ ಕ್ವಾಲಿಟೀಸ್ ಬೆಳೀತಾ ಹೋಗುತ್ತೆ. ಕೆಟ್ಟ ಕ್ವಾಲಿಟೀಸ್ ಏನಿರುತ್ತೆ ಅದು ಗ್ರಾಜುಯಲಿ ಕಮ್ಮಿ ಆಗ್ತಾ ಬರುತ್ತೆ. ಯಾಕೆ ಅಂದ್ರೆ ನೀವು ಕೃಷ್ಣನ ಕೊಡ್ತಿದ್ದೀರಾ ಅವ್ರಿಗೆ. ಕೃಷ್ಣನಲ್ಲಿ ಯಾವುದೇ ಕೆಟ್ಟ ಗುಣಗಳಿಲ್ಲ. ಅಸೋಸಿಯೇಷನ್ ಹೆಂಗಿರುತ್ತೋ ಮಕ್ಕಳು ಹಂಗ್ ಬದಲಾಗ್ತಾರೆ. ಈಗ ಒಂದು ಪ್ಯಾರೆಟ್ ತರ, ಒಂದು ಪ್ಯಾರೆಟ್ ಅನ್ನ ನೀವು ಹೋಗಿ ಕಟಕನ ಕೈ ಕೊಟ್ರೆ, ಆ ಕಟಕನ ಕೈಯಲ್ಲಿ ಆ ಪ್ಯಾರೆಟ್ ಏನ್ ಮಾಡುತ್ತೆ? ಕಡಿ 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 ಅಂತ ಮಾತಾಡುತ್ತೆ ಅಲ್ವಾ? ಅದೇ ನೀವು ಒಬ್ಬ ಸಂತನ ಹತ್ರ ಬಿಟ್ರೆ ಆ ಪ್ಯಾರೆಟ್ನ, ಆ ಸಂತನಿಂದ ಅದು ಏನ್ ಕಲಿಯುತ್ತೆ ಅಂದ್ರೆ, ಬನ್ನಿ, ಊಟ ಮಾಡಿ, ಆರಾಮಿದ್ದೀರಾ, ಈ ತರ ಸಂಸ್ಕಾರಯುತ ಮಾತುಗಳನ್ನ ಕಲಿಯುತ್ತೆ. ನಾವು ನಮ್ಮ ಮಕ್ಕಳನ್ನ ತುಂಬಾ ಗ್ರೇಟ್ ಪರ್ಸನಾಲಿಟಿ, ಯಾರು? ಕೃಷ್ಣ. ಅವ್ರಿಗಿಂತ ಒಳ್ಳೆ ಏನು ಗುಣಗಳಿರುವಂತ ವ್ಯಕ್ತಿ ನಮ್ಗೆ ಎಲ್ಲಾರು ಸಿಗ್ತಾರಾ? ಸಿಗೋದಿಲ್ಲ. ಸೊ ಅಂಥವ್ರ ಹತ್ರ ಬಿಟ್ಟಾಗ ನಮ್ಮ ಮಕ್ಕಳು ಇನ್ನು ಎಷ್ಟು ಚೆನ್ನಾಗಿ ಈ ಒಂದು ಜಗತ್ತಲ್ಲಿ ಬಾಳ್ಬೋದು. ಯಾರು ಕೃಷ್ಣನ ಭಗವದ್ಗೀತೆನ ಓದಿರ್ತಾರೋ ಅವ್ರ ಮೈಂಡಲ್ಲಿ ಯಾವತ್ತೂ ಕೂಡ ಅವ್ರ ಜೀವನದಲ್ಲಿ ಬರೋ ಕಷ್ಟಗಳಿಗೆ ಹೆದರಿಕೆ ಬರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ. ಸೊ ಮತ್ತೆ ಮಕ್ಕಳು ಇನ್ನೊಂದೇನಂದ್ರೆ, ಪೇರೆಂಟ್ಸ್ ಹೇಳಿದ್ದನ್ ಕೇಳೋದಿಲ್ಲ, ಪೇರೆಂಟ್ಸ್ ಮಾಡಿದ್ದನ್ ಮಾಡ್ತವೆ. ನಾವ್ ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಅಂದ್ರೆ ಕೆಲವೊಬ್ರು ಪೇರೆಂಟ್ಸ್ ಅನ್ಬೋದು, ಇಲ್ಲ ನಾನೇನಕ್ ಮಾಡ್ಲಿ, ಅವ್ನಿಗೆ ಹೇಳ್ತೀನಿ ನಾನ್ ಮಾಡಕ್ಕೆ, ಮಾಡೋ ನೀನು ಅಂತ ಬೈದ್ ಕೂರ್ಸಿದ್ರು ಕೂಡ ಮಕ್ಕಳು ಮಾಡೋದು ಪೇರೆಂಟ್ಸ್ ಮಾಡೋದನ್ನೇ, ಪೇರೆಂಟ್ಸ್ ಹೇಳಿದ್ದನ್ ಮಾಡೋದಿಲ್ಲ. ಹಾಗಾಗಿ ಇವತ್ತಿನ ಸೆಷನ್ ಅಲ್ಲಿ ಹೆಚ್ಚು ಆದ್ಯತೆ ಪೇರೆಂಟ್ಸ್ ಕೊಟ್ಟಿದ್ದಾರೆ. ಪೇರೆಂಟ್ಸ್ ಯಾವಾಗ
ಕೃಷ್ಣನ ಒಂದು ಜ್ಞಾನವನ್ನ ತಿಳ್ಕೊಂತಾರೋ ಅವಾಗ ಅವರು ತಾವು ಅಳವಡಿಸ್ಕೊಂಡಾಗ ಮಕ್ಕಳು ಕೂಡ ಅದನ್ನ ನ್ಯಾಚುರಲಿ ಫಾಲೋ ಮಾಡ್ತಾರೆ. ನಮ್ಮ ಒಂದು ಭಗವದ್ಗೀತೆ ನಮ್ಮ ಇಸ್ಕಾನ್ ಅಲ್ಲಿ ಬರುವಂತಹ ಪೇರೆಂಟ್ಸ್ ಏನಿದ್ದಾರೆ ಗೊತ್ತಾ, ಆ ಪೇರೆಂಟ್ಸ್ ಮಕ್ಕಳು ತಾವೇನೆ ಒಂದು ಸಂಸ್ಕಾರಯುತವಾಗಿರ್ತಾರೆ. ಎಷ್ಟು ಅಂದ್ರೆ ಅವ್ರಿಗೆ ಗೊತ್ತು ಯಾವ ತರ ದೊಡ್ಡವ್ರ ಹತ್ರ ಡೀಲ್ ಮಾಡ್ಬೇಕು, ಯಾವ ತರ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಕೆಲವೊಬ್ರು ಮಕ್ಕಳು ಮೃದಂಗ ಚೆನ್ನಾಗ್ ಬಾರಿಸ್ತಾರೆ, ಭಗವಂತಂಗೋಸ್ಕರ ಸೇವೆ ಮಾಡ್ತಾರೆ. ಅವರೆಲ್ಲ ಭಗವಂತನ ಸೇವೆ ಮಾಡೋದ್ರಿಂದ ಮಾತ್ರ ಇಂಥ ಒಳ್ಳೆ ಕ್ವಾಲಿಟೀಸ್ ಬರೋದಕ್ಕೆ ಸಾಧ್ಯ. ಹಾಗಾಗಿ ಆ ಸೇವೆಯಲ್ಲಿ ತೊಡಗಬೇಕು ಅಂತ ಗೊತ್ತಾಗೋದು ಯಾವಾಗ ನಿಮ್ಗೆ? ಭಗವದ್ಗೀತೆಯನ್ನ ತಿಳ್ಕೊಂಡಾಗ. ಅದು ಅಸ್ತಿತ್ವದ ಶುದ್ಧೀಕರಣ ಆಗುತ್ತೆ. ಮತ್ತೆ ಆಧ್ಯಾತ್ಮಿಕ ಜ್ಞಾನದ ಕೃಷಿ. ಆಧ್ಯಾತ್ಮಿಕ ಜ್ಞಾನ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ತಿಳ್ಕೊಬೇಕು. ಬೇರೆ ಒಂದು ಕಂಟ್ರಿಗಳಲ್ಲಿ ಸೈಕಾಲಜಿಸ್ಟ್ ಎಷ್ಟು ಬೇಕಾಗುತ್ತೆ ಗೊತ್ತಾ? ಮಕ್ಕಳು ಡಿಪ್ರೆಷನ್ ಅಲ್ಲಿ ಹೋಗ್ಬಿಡ್ತಾರೆ ಸಣ್ಣ ಸಣ್ಣ ವಿಷಯಕ್ಕೆ. ಸೊ ಹಾಗಾಗಿ ಈ ಮನೋತಜ್ಞರು ಏನಿರ್ತಾರಲ್ಲ ಅವ್ರಿಗೆ ತುಂಬಾ ಒಳ್ಳೆ ಬಿಸ್ನೆಸ್ ಆಗುತ್ತೆ ಹೊರ ದೇಶಗಳಲ್ಲಿ. ಹರೇ ಕೃಷ್ಣ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಸೊ ಹೊರ ದೇಶಗಳಲ್ಲಿ ತುಂಬಾನೇ ಸೈಕಾಲಜಿಸ್ಟಿಗೆ ದುಡ್ಡು ಜಾಸ್ತಿ. ಹೋಗಿ ಅಲ್ಲಿ ನೀವು ಶಾಪ್ ಇಟ್ಕೊಂಡ್ರೆ ಸಾಕು, ಜನ ತುಂಬ್ಕೊಂಡ್ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಸೈಕಾಲಜಿ ಅಷ್ಟು ವೀಕ್ ಇರ್ತಾರೆ. ಅವ್ರು ಸೈಕಾಲಜಿಕಲಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಸೊ ಸೈಕಾಲಜಿಕಲಿ ಅಷ್ಟು ವೀಕ್ ಇರ್ತಾರೆ ಅವರೆಲ್ಲ. ಆದ್ರೆ ಭಗವದ್ಗೀತೆನ ಓದ್ದವ್ರು ಆತರ ಯಾವತ್ತೂ ಆಗೋದಿಲ್ಲ. ಅದು ಆಧ್ಯಾತ್ಮಿಕ ಜ್ಞಾನ ಇರುತ್ತೆ ಅವರಲ್ಲಿ. ಹಾಗಾಗಿ ಸೊ ಅವರು ಸ್ಟ್ರಾಂಗ್ ಆಗಿರ್ತಾರೆ, ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ. ಫಿಸಿಕಲಿ ಅಂತೂ ಹೇಳೋದೇ ಬೇಡ. ಯಾಕಂದ್ರೆ ಯಾರು ಈ ಒಂದು ಭಗವದ್ಗೀತೆ ಓದ್ತಾರೋ ಅವರಿಗೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಕೂಡ ಅದ್ರಲ್ಲಿ ಹೇಳಿದೆ. ಅದನ್ನ ಕೂಡ ನಾವು ಮುಂದೆ ಚರ್ಚೆ ಮಾಡೋಣ. ಸೊ ತಿನ್ನೋ ಅಂತ ಆಹಾರ ಯಾವ ತರ ಇರ್ಬೇಕು ಅಂತ ಕೂಡ ಭಗವದ್ಗೀತೆಯಲ್ಲಿ ಹೇಳಿದೆ. ಸೊ ಇವೆಲ್ಲಾನು ಫಾಲೋ ಮಾಡ್ಬೇಕಾಗುತ್ತೆ ನಾವು. ಮುಂದೆ ಏನಿದೆ? ದಾನ ಮಾಡೋದನ್ನ ಕಲಿತಾರೆ ಮಕ್ಕಳು. ಈಗಿನ ಕಾಲದವರು ಹೆಂಗೆ ಅಂದ್ರೆ ನನಗೆ ಬೇಕು ಎಲ್ಲ ಅನ್ನೋ ಒಂದು ನಡೀತಾ ಇದೆ ಅಲ್ವಾ? ಹಿಂದಿನ ಕಾಲದಲ್ಲಿ ಈ ತರ ಇರ್ತಿರ್ಲಿಲ್ಲ. ಮಕ್ಳು ಎಷ್ಟೊಂದ್ ಜನ ಇರ್ತಿದ್ರು ಒಬ್ಬ ಪೇರೆಂಟ್ಗೆ. ಏನಾದ್ರು ತಂದ್ರೆ ಎಲ್ಲ ಹಂಚ್ಕೊಂಡ್ ತಿಂತಿದ್ರು, ಎಲ್ಲ ಹಂಚ್ಕೊಂಡೇ ತಗೊಂತಿದ್ರು ಏನ್ ತಂದ್ರುನು. ಈಗಿನ ಕಾಲದಲ್ಲಿ ಒಬ್ಬೊಬ್ರೆ ಮಕ್ಳು ಅವ್ರ ಹತ್ರನೇ ಇರುತ್ತೆ ಎಲ್ಲ. ಹಂಚ್ಕೋಬೇಕು ಅಂದ್ರೆ ಕುತ್ತಿಗ್ ಬರುತ್ತೆ ಎಲ್ಲರಿಗೂ. ಸೊ ಅದೆಲ್ಲಾನು ಏನಾಗುತ್ತೆ? ದೂರ ಹೋಗ್ತಾ ಹೋಗುತ್ತೆ ಯಾವಾಗ ಈ ಒಂದು ಜ್ಞಾನವನ್ನ ತಿಳ್ಕೊಂತೀವೋ ಅವಾಗ. ಮತ್ತೆ ಸ್ವಯಂ ನಿಯಂತ್ರಣ ಈಗಿನ ಕಾಲದಲ್ಲಿ ತುಂಬಾ ತುಂಬಾ ಮುಖ್ಯ. ಯಾಕೆಂದ್ರೆ ಕಾಂಪಿಟೇಟಿವ್ ವರ್ಲ್ಡ್, ಎಷ್ಟು ಕಾಂಪಿಟೇಷನ್ ಇದೆ ಅಂದ್ರೆ ಮಕ್ಕಳಿಗೆ, ಮುಂದೆ ಬರುವಂತ ಮಕ್ಕಳಿಗೆ. ನನಗೆ ಇವಾಗ ನೋಡಿ ಟೆನ್ಷನ್ ಆಗ್ತಿದೆ, ಮಕ್ಕಳು ನೋಡಿ ಟೆನ್ಷನ್ ಆಗ್ತಿದೆ. ನಾವು ಓದ್ತಿರ್ಬೇಕಾದ್ರೇನೆ ಇಷ್ಟೊಂದು ಕಾಂಪಿಟೇಷನ್ ಇದೆ ಅಂದಾಗ ಇನ್ನ ಇವ್ರು ಓದ್ಬೇಕಾದ್ರೆ ಎಷ್ಟಿರುತ್ತಪ್ಪ ಅನ್ಸುತ್ತೆ. ಆ ಕಾಂಪಿಟೇಷನ್ ಅಲ್ಲಿ ಅವ್ರು ಸರ್ವೈವ್ ಆಗ್ಬೇಕು ಅಂದ್ರೆ ಅವರ ಒಂದು ಸೆಲ್ಫ್ ಕಂಟ್ರೋಲ್ ತುಂಬಾ ಮುಖ್ಯ ಆಗುತ್ತೆ. ಮನಸ್ಸಿನ ನಿಯಂತ್ರಣ ತುಂಬಾ ತುಂಬಾ ಮುಖ್ಯ ಆಗುತ್ತೆ. ಮನಸ್ಸು ನಿಯಂತ್ರಣದಲ್ಲಿ ಇಲ್ಲ ಅಂದ್ರೆ ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ಅದನ್ನ ಕೃಷ್ಣನೇ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಯಾವಾಗ ಮನ್ಸ್ ಕಂಟ್ರೋಲ್ ಅಲ್ಲಿ ಇರುತ್ತೋ ಅವಾಗ ಅದು ಮಿತ್ರ ಆಗಿರುತ್ತೆ, ಒಳ್ಳೆ ಫ್ರೆಂಡ್ ಆಗಿರುತ್ತೆ. ಯಾವಾಗ ಅದು ಕಂಟ್ರೋಲ್ ಮೀರಿ ಹೋಗುತ್ತೋ ಅವಾಗ ಅದಕ್ಕಿಂತ ದೊಡ್ಡ ಎನಿಮಿ ಇನ್ಯಾವುದೂ ಇಲ್ಲ ಅಂತ. ಸೊ ನಿಮ್ಮ ಮಕ್ಕಳು ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ಅಂತ ಅಂದ್ರೂ ಕೂಡ ಭಗವದ್ಗೀತೆಯ ಜ್ಞಾನ ತುಂಬಾ ಮುಖ್ಯ ಆಗುತ್ತೆ. ಸೊ ಇನ್ನೂ ಒಂದು ಏನು ಅಂದ್ರೆ ತ್ಯಾಗದ ಪ್ರದರ್ಶನ. ಇದು ದಾನ ಆಲ್ಮೋಸ್ಟ್ ಒಂದೇ ತರಾನೇ. ತ್ಯಾಗದ ಪ್ರದರ್ಶನ ಕೂಡ ಮಕ್ಕಳಲ್ಲಿ ಬರುತ್ತೆ. ವೇದಗಳ ಅಧ್ಯಯನ ಬರುತ್ತೆ. ವೇದಗಳ ಮಂತ್ರಗಳು ಹೇಗಿದೆ ಅಂದ್ರೆ, ಅಥವಾ ಭಗವದ್ಗೀತೆ ಶ್ಲೋಕಗಳನ್ನೇ ತಗೊಳ್ಳಿ, ಅದನ್ನ ಹೇಳ್ತಾನೆ ಎಷ್ಟೋ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ಸ್. ಭಗವದ್ಗೀತೆ ಶ್ಲೋಕಗಳನ್ನ ಉಚ್ಚಾರಣೆ ಮಾಡಿದ್ರು ಕೂಡ ಏನಾಗುತ್ತೆ, ಎಷ್ಟೋ ಒಂದು ಪ್ರಾಬ್ಲಮ್ಸ್, ಹೆಲ್ತ್ ಪ್ರಾಬ್ಲಮ್ಸ್ ಚೇಂಜ್ ಆಗುತ್ತೆ. ಬೇರೆ ಕಂಟ್ರಿಗಳಲ್ಲಿ ಇದನ್ನ ರಿಸರ್ಚ್ ಮಾಡಿದ್ದಾರೆ. ಡಯಾಬಿಟಿಸ್ ಕಮ್ಮಿ ಆಗುತ್ತೆ ಭಗವದ್ಗೀತೆ ಓದೋದ್ರಿಂದ, ಪಠಣ ಮಾಡೋದ್ರಿಂದ. ಭಗವದ್ಗೀತೆಯಿಂದ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ, BP ಕಂಟ್ರೋಲ್ ಆಗುತ್ತೆ. ನಿಮ್ಗೆ ಎಂತ ದೊಡ್ಡ ದೊಡ್ಡ ಕ್ಯಾನ್ಸರ್ಸ್ ಕೂಡ ಕಂಟ್ರೋಲ್ ಆಗುತ್ತೆ ಭಗವದ್ಗೀತೆಯ ಶ್ಲೋಕಗಳಿಂದ. ಸೊ ಹಾಗಂತ ನಾವು ಬರೀ ಶ್ಲೋಕ ರಿಸೈಟ್ ಮಾಡೋದೊಂದೇ ಅಲ್ಲ. ರಿಸೈಟ್ ಮಾಡೋದ್ರ ಜೊತೆ ನಮ್ಮ ಮೆಂಟಲ್ ಹೆಲ್ತ್, ನಮ್ಮ ಸ್ಪಿರಿಚುವಲ್ ಹೆಲ್ತ್ ಇವೆಲ್ಲವನ್ನು ನೋಡ್ಕೊಳೋದಕ್ಕೆ ಅದನ್ನ ಅರ್ಥ ಕೂಡ ಮಾಡ್ಕೋಬೇಕು. ರಿಸೈಟ್ ಮಾಡೋರು ಇಲ್ಲಿ ತುಂಬಾ ಜನ ಇರ್ಬೋದು, ಅರ್ಥ ಮಾಡ್ಕೊಳೋದು ತುಂಬಾ ಮುಖ್ಯ ಆಗುತ್ತೆ. ಅದೇ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಮುಂದೆ ತಪಸ್ಸು ಮತ್ತೆ ಸರಳತೆ ಅದು ಕೂಡ ಈಗ ತುಂಬಾ ಮುಖ್ಯ ಆಗುತ್ತೆ ಮುಂದಿನ ಒಂದು ಕಾಲದಲ್ಲಿ. ಮುಂದೆ ಬರ್ತಾ ಏನಾಗುತ್ತೆ ಅಂದ್ರೆ
ಊಟ ಸಿಗೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಅದು ಕಲಿಯುಗದ ಒಂದು ಏನು ಪ್ರಿಡಿಕ್ಷನ್ ಇದೆ. ಭಾಗವತಂ ಅನ್ನೋ ಒಂದು ಗ್ರಂಥದಲ್ಲಿ ಕಲಿಯುಗದಲ್ಲಿ ಮುಂದೆ ಏನೇನಾಗುತ್ತೆ ಅಂತ ಹೇಳಿ ಪ್ರಿಡಿಕ್ಷನ್ ಇದೆ. ಆ ಪ್ರಿಡಿಕ್ಷನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಊಟಕ್ಕೆ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ಇರೋ ಟೈಮಲ್ಲಿ ಅವರೇ ಬೆಳ್ಕೊಂಡು ಎಲ್ಲ ತಿಂತಾ ಇದ್ರು. ಈಗಿನ ಕಾಲದಲ್ಲಿ ಫಾರ್ಮರ್ಸ್ ಕಮ್ಮಿ ಆಗ್ಬಿಟ್ಟಿದ್ದಾರೆ ಅಲ್ವಾ? ಸೊ ನಮ್ಗೆ ಈಗ ಮಕ್ಳನ್ನ ಕೇಳಿದ್ರೆ ಧಾನ್ಯಗಳೆಲ್ಲ ಎಲ್ಲಿಂದ ಬರ್ತಾವಪ್ಪ ಅಂದ್ರೆ ಸೂಪರ್ ಮಾರ್ಕೆಟ್ ಇಂದ ಅಂತ ಅಂತಾರೆ. ಅವ್ರಿಗೆ ಗೊತ್ತಿಲ್ಲ ಅದನ್ನ ಬೆಳಿಬೇಕು, ಬೆಳೆದು ಎಲ್ಲ ಇದ್ ಮಾಡ್ಬೇಕು ಅಂತ. ಅದು ಸರಳತೆಯಿಂದ ಗೊತ್ತಾಗತ್ತೆ. ಸರಳತೆ ಮತ್ತು ತಪಸ್ಸು ಇವೆರಡೂ ಇದ್ದಾಗ ಅವರಿಗೆ ಏನು ಇದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಸರಳತೆ ಅಂದ್ರೆ ನಾವು ಒಂದು ಸರಳ ಜೀವನ ಮತ್ತೆ ಉಚ್ಚ ವಿಚಾರ ಇಟ್ಕೋಬೇಕು. ಏನೋ ನಾನು ತಿಂದೆ ಉಂಡೆ ಮಲಗ್ದೆ ಎದ್ದೆ ಇಷ್ಟೇ ಇರಬಾರ್ದು ಜೀವನದಲ್ಲಿ. ಮತ್ತೆ ಓದ್ದೆ, ಸ್ಕೂಲ್ಗೆ ಓದ್ದೆ ಬಂದೆ ಅಷ್ಟೇ ಇರಬಾರ್ದು. ಉಚ್ಚ ವಿಚಾರ ಇರ್ಬೇಕು, ಇನ್ನೂ ಹೆಚ್ಚಿಗೆ ಹೋಗ್ಬೇಕು. ಬರೀ ಸ್ವಾರ್ಥದಲ್ಲೇ ಮುಳುಗಿದ್ರೆ ಹೇಗೆ? ಇದೆಲ್ಲ ನನಗೋಸ್ಕರ ಆಯ್ತು, ನಾನು ಸೊಸೈಟಿಗೋಸ್ಕರ ಏನ್ ಮಾಡ್ತಾ ಇದ್ದೀನಿ, ನನ್ನ ಫ್ಯಾಮಿಲಿಗೋಸ್ಕರ ಏನ್ ಮಾಡ್ತಾ ಇದ್ದೀನಿ ನಾನು, ನನ್ನ ದೇಶಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ, ಇಡೀ ಜಗತ್ತಿನ ಒಂದು ವ್ಯಕ್ತಿಗಳಿಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಭಗವಂತಂಗೋಸ್ಕರ ಏನ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಈ ಒಂದು ಲೆವೆಲ್ಗೆ ಬಂದಾಗ ಅವ್ರು ನಿಜವಾಗ್ಲೂ ನಿಸ್ವಾರ್ಥ ಆಗ್ತಾರೆ. ನಿಸ್ವಾರ್ಥ ಹೃದಯದಲ್ಲಿ ಮಾತ್ರ ಭಕ್ತಿ ಅನ್ನೋದು ಬರೋದಕ್ಕೆ ಸಾಧ್ಯ. ಭಕ್ತಿ ಬಂದಿರೋ ಆತ್ಮಗಳು ನಿಜವಾಗ್ಲೂ ಸುಂದರವಾಗಿರ್ತವೆ. ಸೊ ಮುಂದೆ ಏನು ಇದೆ? ಅಹಿಂಸೆ ಕೂಡ ನಾವು ಭಗವದ್ಗೀತೆಯಿಂದಾನೇ ಕಲಿಬಹುದು. ಸತ್ಯತೆ, ಎಲ್ಲಾ ಟೈಮಲ್ಲೂ ಸತ್ಯ ಹೇಳೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನ ಭಗವದ್ಗೀತೆಯಿಂದ ಕಲಿಬಹುದು. ಈಗಿನ ಕಾಲ ಯಾವ ತರ ಅಂದ್ರೆ ಸತ್ಯ ಹೇಳಿದ್ರೆ ಜೀವನ ಸಾಗಲ್ಲ, ಸುಳ್ಳು ಹೇಳೋದನ್ನೇ ಕಲ್ತ್ಕೋಬೇಕು ಅಂತ ಹೇಳ್ತಾರೆ. ಆದ್ರೆ ನಾವ್ ಮಾಡ್ತಾ ಇರೋದು ತಪ್ಪು ಅಲ್ವಾ? ಸುಳ್ಳು ಹೇಳ್ತಾ ಹೇಳ್ತಾ ಒಂದಿನ ಆ ಸುಳ್ಳು ತುಂಬಾ ದೊಡ್ಡದಾಗುತ್ತೆ. ಸುಳ್ಳು 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 ಬರೀ ಸುಳ್ಳೇ ಆಗೋಗುತ್ತೆ. ಒಂದಕ್ಕೊಂದ್ ಸುಳ್ಳು ಸೇರಿ 100 ಸುಳ್ಳಾಗುತ್ತೆ. ಸೊ ಸತ್ಯದ ಮಹತ್ವ ಮತ್ತೆ ಸತ್ಯದ ಪಾಲನೆ ಮಾಡೋರಿಗೆ ಸಿಗುವಂತಹ ರಕ್ಷಣೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾರೆ. ಯಾರು ಧರ್ಮವನ್ನ ರಕ್ಷಿಸ್ತಾರೋ ಅವ್ರನ್ನ ಧರ್ಮನೇ ಖುದ್ದಾಗಿ ಬಂದು ಕಾಪಾಡುತ್ತೆ ಎಲ್ಲಾ ಕ್ಷಣದಲ್ಲೂ. ಈ ತತ್ವಗಳನ್ನ ನಾವೆಲ್ಲ ಮರ್ತೋಗ್ಬಿಟ್ಟಿದೀವಿ. ಯಾಕಂದ್ರೆ ನಾವು ಅಡ್ವಾನ್ಸ್ಡ್ ಪೀಪಲ್ ಅಲ್ವಾ? ನಾವು ತುಂಬಾ ಮುಂದುವರೆದ್ಬಿಟ್ಟಿದೀವಿ. ಹಾಗಾಗಿ ಒಳ್ಳೆಯವರಾಗಿರೋದು ಹೇಗೆ ಅನ್ನೋದನ್ನ ಮರ್ತೋಗ್ಬಿಟ್ಟಿದೀವಿ. ಬಟ್ ಆತರ ಆಗ್ಬಾರ್ದು. ಆತರ ಆಗದೆ ಇರೋದಕ್ಕೆ ನಾವು ಭಗವದ್ಗೀತೆಯ ಜ್ಞಾನವನ್ನ ನಾವು ತಿಳ್ಕೊಬೇಕಾಗುತ್ತೆ. ಸತ್ಯ ಬರೀ ನಾವು ಮಾತಾಡೋದೊಂದೇ ಸತ್ಯ ಅಲ್ಲ, ಪರಮ ಸತ್ಯ ಅಂತ ಕೂಡ ಇದೆ. ಆ ಪರಮ ಸತ್ಯ ಯಾರು ಅಂದ್ರೆ ಸ್ವಯಂ ಭಗವಾನ್ ಶ್ರೀ ಕೃಷ್ಣ. ಸೊ ಕೃಷ್ಣನನ್ನ ಯಾರು ನಿಜವಾಗ್ಲೂ ಅರ್ಥ ಮಾಡ್ಕೊಂತಾರೋ ಅವರು ಆಕ್ಚುಲಿ ಸತ್ಯವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ತಿಳ್ಕೊಬೇಕಾಗುತ್ತೆ. ಸೊ ಮುಂದೆ ಹೇಳ್ತಾರೆ ಏನು? ಕೋಪದಿಂದ ಮುಕ್ತಿ. ಇದು ಎಲ್ಲರಿಗೂ ಬೇಕು ಬೇಕು ಬೇಕು. ತುಂಬಾ ಕೋಪ ಮಾಡ್ಕೊಂತಾರೆ ಈಗಿನ ಕಾಲದ ಮಕ್ಳು. ಸಣ್ಣ ಸಣ್ಣ ವಿಷಯಕ್ಕೂ ಕೇಳ್ಬಾರ್ದು ಅವ್ರ ಕಥೆಗಳನ್ನ ಅಲ್ವಾ? ಸೊ ಅದೆಲ್ಲ ಏನಕ್ ಬರುತ್ತೆ ಮತ್ತೆ ಅದರಿಂದ ಹೇಗೆ ಅವರು ಮುಕ್ತ ಆಗ್ಬೋದು, ಇದೆಲ್ಲಾನು ಕೂಡ ಭಗವದ್ಗೀತೆಯಿಂದ ತಾನೇ ಬಂದ್ಬಿಡುತ್ತೆ. ನೀವು ಮಕ್ಕಳನ್ನ ಸ್ವಲ್ಪ ದಿನ ಈ ಒಂದು ಸತ್ಸಂಗದಲ್ಲಿ ಇಟ್ಟು ನೋಡಿ, ಅವರಲ್ಲಿ ಚೇಂಜಸ್ ನಿಮ್ಗೆ ಕಾಣುತ್ತೆ. ಸೊ ಯಾರು ಭಗವದ್ಗೀತೆ ಅರ್ಥ ಮಾಡ್ಕೊಂಡಿರೋಂತ ಭಕ್ತರು ಇರ್ತಾರಲ್ಲ ಅವ್ರ ಜೊತೆ ಬಿಟ್ಟು ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಮಕ್ಕಳಲ್ಲಿ ಎಷ್ಟು ಚೇಂಜಸ್ ಆಯ್ತು ಅಂತ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಎಷ್ಟೋ ಜನ ಮಕ್ಳಿದ್ದಾರೆ, ಸಣ್ಣ ಸಣ್ಣ ಮಕ್ಳು. ಇವರೆಲ್ಲ ಪ್ರತಿದಿನ ಭಗವಂತನ ಸೇವೆಯಲ್ಲಿ ನಿರತರಾಗಿರ್ತಾರೆ. ದಿನ ಭಗವದ್ಗೀತೆನ ಓದ್ತಾರೆ, ದಿನ ಹರೇ ಕೃಷ್ಣ ಮಹಾಮಂತ್ರವನ್ನ ಚಾಂಟ್ ಮಾಡ್ತಾರೆ. ಸೊ ದಿನ ಕೃಷ್ಣನ ಒಂದು ಪೂಜೆ ಮಾಡ್ತಾರೆ. ಹಾಗೆ ಭಕ್ತರ ನಡುವೆ ಇದ್ದು ಅವರ ಓದೋದನ್ನು ಓದ್ತಾರೆ, ಆಟನೂ ಆಡ್ತಾರೆ. ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ ಮಕ್ಕಳದು ಯಾವಾಗ ಅವರು ಈ ಒಂದು ಭಗವದ್ಗೀತೆ ಜ್ಞಾನವನ್ನ ಅರ್ಥ ಮಾಡ್ಕೊಂತಾರೋ ಅವಾಗ. ಸೊ ಅವ್ರ ಪೇರೆಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದು. ಪೇರೆಂಟ್ಸ್ ಮಾಡ್ಲಿಲ್ಲ ಅಂದ್ರೆ ಮಕ್ಕಳು ತುಂಬಾ ಕಷ್ಟ ಬರೋದು. ಪೇರೆಂಟ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳು ಠಕ್ ಅಂತ ಕಲಿತಾರೆ. ಹಾಗಾಗಿ ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ಮತ್ತೆ ತ್ಯಾಗ ಇರುತ್ತೆ, ಅಫ್ಕೋರ್ಸ್ ಶಾಂತಿ ಇರುತ್ತೆ ಅವರಲ್ಲಿ. ತಪ್ಪು ಕಂಡುಹಿಡಿಯೋದ್ರ ಬಗ್ಗೆ ಅಸಹ್ಯ ಮೂಡುತ್ತೆ. ತಪ್ಪುಗಳನ್ನ ಕಂಡುಹಿಡಿಯೋದಿಲ್ಲ, ಎದುರುಗಡೆ ಇರೋರ್ನ ಎಂಕರೇಜ್ ಮಾಡ್ತಾರೆ. ತಪ್ಪುಗಳು ಎಲ್ಲರಲ್ಲೂ ಇದೆ, ಕಂಡುಹಿಡಿತಾ ಹೋದಂಗೆಲ್ಲ ಏನಾಗುತ್ತೆ ಡಿಪ್ರೆಷನ್ ಆಗುತ್ತೆ ಎಲ್ಲರಿಗೂ. ಆದ್ರೆ ಇವರು ಎಲ್ಲ ಆಗ್ತಾರೆ ಅಂದ್ರೆ ಹರೇ ಕೃಷ್ಣ ಮ್ಯೂಟ್ ಮಾಡ್ಕೊಳ್ಳಿ. ಇವರೆಲ್ಲ ಎಂತ ಒಳ್ಳೆ ಒಂದು
ಫ್ರೆಂಡ್ಸ್ ಆಗ್ತಾರೆ ಇನ್ನೊಬ್ರಿಗೆ ಅಂದ್ರೆ ಆ ಫ್ರೆಂಡ್ ಇನ್ನೊಬ್ಬ ಫ್ರೆಂಡನ್ನ ಒಂದು ಸ್ಥಾನಕ್ಕೆ ಏರ್ಸೋಂತ ಫ್ರೆಂಡ್ ಆಗ್ತಾರೆ ನಿಮ್ಮ ಮಕ್ಕಳು. ಆಗ ಅವ್ರಿಗೆ ನಿಜವಾಗ್ಲೂ ಈ ಒಂದು ಸೊಸೈಟಿಯಲ್ಲಿ ಗೌರವ ಸಿಗುತ್ತೆ ಎಲ್ಲರಿಗೂ. ಸೊ ಮುಂದೆ ಏನಾಗುತ್ತೆ, ಆ ಕರುಣೆ ಇರುತ್ತೆ ಅವರಲ್ಲಿ, ಕರುಣೆ ಬರುತ್ತೆ. ಹಾಗೆ ದುರಾಸೆಯಿಂದ ಮುಕ್ತಿ ಸಿಗುತ್ತೆ, ಸೌಮ್ಯತೆ ಇರುತ್ತೆ, ನಮ್ರತೆ ಇರುತ್ತೆ, ಸ್ಥಿರ ನಿರ್ಣಯ ಇರುತ್ತೆ, ಪರ್ಫೆಕ್ಟ್ ಡಿಸಿಷನ್ಸ್ ತಗೊಂತಾರೆ ಅವರು ಭಗವದ್ಗೀತೆನ ಓದಿ. ಯಾವಾಗ್ಲೂ ಪೇರೆಂಟ್ಸ್ ಇರೋದಿಲ್ಲ ಅಲ್ವಾ ಡಿಸಿಷನ್ ತಗೊಳಕ್ಕೆ ಮಕ್ಕಳದು. ಆದ್ರೆ ಮಕ್ಕಳು ಯಾವಾಗ ಭಗವದ್ಗೀತೆ ಜ್ಞಾನವನ್ನು ತಗೊಂತಾರೋ ಅವಾಗ ಅವ್ರು ನಿಜವಾದ ಒಳ್ಳೆ ಡಿಸಿಷನ್ ನ ತಗೊಂತಾರೆ ಅವ್ರ ಜೀವನದಲ್ಲಿ. ಮತ್ತೆ ಅವರಲ್ಲಿ ಶಕ್ತಿ ಇರುತ್ತೆ, ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ. ಹಾಗೆ ಧೈರ್ಯ ಇರುತ್ತೆ ಎಲ್ಲವನ್ನು ಎದುರಿಸೋದಕ್ಕೆ, ಶುಚಿತ್ವ ಇರುತ್ತೆ, ನ್ಯಾಚುರಲಿ ಅವರು ಕ್ಲೀನ್ ಆಗಿ ಇಟ್ಕೊಂತಾರೆ ಅವ್ರನ್ನವ್ರು. ಬರೀ ಅವ್ರ ಬಾಡಿನೊಂದೇ ಅಲ್ಲ, ಅವ್ರ ಮನ್ಸನ್ನ ಕೂಡ ಕ್ಲೀನ್ ಆಗಿ ಇಟ್ಕೊಂತಾರೆ, ಅವರು ಸುತ್ತಮುತ್ತನೂ ಕ್ಲೀನ್ ಆಗಿ ಇಟ್ಕೊಂತಾರೆ. ಹಾಗೆ ಅಸೂಯೆಯಿಂದ ಮುಕ್ತಿ ಪಡಿತಾರೆ. ಆಸ್ ಯೂಶುವಲ್ ಅಸೂಯೆಯಿಂದ ಮುಕ್ತಿ ಪಡೆದ ನೆಕ್ಸ್ಟ್ ಟೈಮ್ ಏನಾಗುತ್ತೆ, ಭಗವದ್ಗೀತೆ ಜ್ಞಾನ ಅರ್ಥ ಆಗುತ್ತೆ, ಮತ್ತೆ ಅವರೊಳಗೆ ಭಕ್ತಿ ಬರುತ್ತೆ. ಸೊ ಒಳ್ಳೆ ಫ್ರೆಂಡ್ ಆದ್ರೂ, ಅಸೂಯೆಯಿಂದ ಮುಕ್ತಿ ಪಡೆದ್ರು, ಮತ್ತೆ ಒಬ್ಬ ಭಕ್ತ ಆದ್ರು. ಇಷ್ಟೇ ಅಲ್ವಾ ಬೇಕಾಗಿರೋದು ಒಬ್ಬ ಒಳ್ಳೆ ಅರ್ಜುನನ್ ತರ ಆಗೋದಕ್ಕೆ ಮಕ್ಕಳು. ಸೊ ಕೃಷ್ಣ ಮತ್ತೆ ಭಗವದ್ಗೀತೆಯೊಂದಿಗೆ ಈ ತರ ಒಂದು ಒಳ್ಳೆ ಸಂಬಂಧವನ್ನ ನಾವು ಹೇಗೆ ಇನ್ನು ಸ್ಥಾಪಿಸ್ಕೋಬೇಕು, ಮತ್ತೆ ನನ್ನ ಮಕ್ಕಳನ್ನ ಹೇಗೆ ನಾನು ಈ ಒಂದು ಒಳ್ಳೆ ಮಾರ್ಗದಲ್ಲಿ ತರಬೇಕು ಅಂತ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಮುಂದಿನ 5 ಸೆಷನ್ಗಳನ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ಸೊ ಹೀಗೆ ಮುಂದುವರಿಸಿ ಈ ಒಂದು ನಿಮ್ಮ ಅಟೆಂಡೆನ್ಸ್ ಅನ್ನ ನೀವು ಹಾಗೆ ಕಲಿತಾ ಹೋಗ್ತೀರಾ, ಮುಂದೆ ಏನೇನ್ ಮಾಡ್ಬೇಕು, ನಮ್ಮ ಮಕ್ಕಳನ್ನ ಹೇಗೆ ಒಂದು ಒಳ್ಳೆ ದಾರಿಗೆ ತರಬೇಕು ಅಂತ ಹೇಳಿ. ಸೊ ಹರೇ ಕೃಷ್ಣ, ತುಂಬಾ ತುಂಬಾ ಧನ್ಯವಾದಗಳು ಈ ಒಂದು ಆಪರ್ಚುನಿಟಿಯನ್ನ ಕೊಟ್ಟಿದ್ದಕ್ಕೆ. ಸೊ ನಿಮ್ಗೆ ಏನಾದ್ರೂ ಪ್ರಶ್ನೆಗಳು ಅಥವಾ ಅನಿಸಿಕೆಗಳು ಏನಾದ್ರೂ ಇದ್ರೆ ದಯವಿಟ್ಟು ಹೇಳ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇವಲ ನೀವು ಒಂದೇ ಜಾಯಿನ್ ಆಗೋದಲ್ಲ, ನಿಮ್ಗೆ ಇನ್ನೂ ಗೊತ್ತಿರೋರ್ನ ಕೂಡ, ನಿಮ್ಗೆ ಇವತ್ತು ಕಲ್ತಿರೋದು ಹೌದು ಇದು ತುಂಬಾ ಮುಖ್ಯ ಅಂತ ಅನ್ಸಿದ್ರೆ ನೀವು ಇನ್ನೊಬ್ರಿಗೆ ಕೂಡ ಹೇಳಿ, ಅವ್ರಿಗೆ ಕೂಡ ಇದನ್ನ ಅರ್ಥ ಮಾಡಿಸಿ ಅವ್ರನ್ನ ಕೂಡ ಜಾಯಿನ್ ಮಾಡಿಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ, ನಿಮ್ಮ ಕ್ವಶನ್ಸ್ ಇದ್ರೆ ಹೇಳಿ ದಯವಿಟ್ಟು. ಹರೇ ಕೃಷ್ಣ, ಹೇಳಿ ಮಾತಾಜಿ. ಹಲೋ ಹಾ ಹೇಳಿ. ಹರೇ ಕೃಷ್ಣ. ಮ್ಯಾಮ್, ಅದು ಕ್ಲಾಸು ಇವಾಗ 6 days ನಡೀತದಲ್ಲ, ಅದು ಇವಾಗ ಕಂಟಿನ್ಯೂ ನಾವು ತಗೋಬೇಕು ಅಂದ್ರೆ ಹೇಗೆ? ಕಂಟಿನ್ಯೂ ಆಗುತ್ತೆ ಮ್ಯಾಮ್, ಇದೊಂದೇ ಅಲ್ಲ ಸೆಷನ್. 6 days ಆದ್ಮೇಲೆ ಒಂದು 18 day ಕೋರ್ಸ್ ಇರುತ್ತೆ, ಅದಾದ್ಮೇಲೆ ಒಂದು ಡೀಪ್ ಹೋಗುವಂತದ್ದು ಇರುತ್ತೆ. ಈ ತರ ಮುಂದೆ ಹೋಗುತ್ತೆ. ನೀವು ನಮ್ ಗ್ರೂಪ್ ಅಲ್ಲಿ ಇದ್ದಾಗ ನಿಮ್ಗೆ ಇದ್ರದ್ದೆಲ್ಲ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂದ್ರೆ, ನಾಳೆ ಸತ್ಸಂಗ ನಡೆಯುತ್ತೆ ಇಸ್ಕಾನ್ ಭಕ್ತಿ ಕೇಂದ್ರ ಚಳ್ಳಕೆರೆ. ಅದು ಬಂದ್ಬಿಟ್ಟು ವಾಸವಿ ಕಾಲೇಜ್ ಇದೆಲ್ಲ ದುರ್ಗ ರೋಡ್ ಅಲ್ಲಿ, ಚಿತ್ರದುರ್ಗ ರೋಡ್ ಅಲ್ಲಿ, ಅದ್ರ ಎದುರಿಗಿರುವಂತ ಇಸ್ಕಾನ್ ಭಕ್ತಿ ಕೇಂದ್ರ ಚಳ್ಳಕೆರೆಯಲ್ಲಿ ಸತ್ಸಂಗ ನಡೆಯುತ್ತೆ. ಸೊ ನೀವು ಆ ಸತ್ಸಂಗಕ್ಕೆ ಎವ್ರಿ ವೀಕು ಬರ್ತಾ ಇದ್ರೆ ನಿಮ್ಗೆ ಇದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಮ್ಯಾಮ್. ಅಲ್ಲ, ಇವಾಗ ನಾವು ಇವಾಗ ಆಕ್ಚುಲಿ ಕಟ್ ಆಗ್ತಾ ಇದೆ ಇವಾಗ ಕ್ಲಾಸ್ ಹೇಳ್ತಿರ್ತೀವಲ್ಲ ಮಾತಾಜಿ, ನೀವು ವಿಡಿಯೋ ಆಫ್ ಮಾಡ್ಕೊಳ್ಳಿ ಮಾತಾಜಿ, ಆಫ್ ಮಾಡ್ಕೊಂಡು ಕೇಳಿ ಮಾತಾಜಿ. ನೀವು ವಿಡಿಯೋ ಆಫ್ ಮಾಡ್ಕೊಂಡು ಹೇಳಿ, ಚೆನ್ನಾಗಿ ಕೇಳಿಸಿ. ಹಲೋ, ಹಾ ಹೇಳಿ. ನೀವು ಇದನ್ನ ಹಾಕೊಂಡ್ರೆ ನೀವು ಕಾಣ್ತೀರ, ಅವ್ರಿಗೆ ನೀವು ಕಾಣ್ತಾ ಇದ್ದೀರ, ಅವ್ರಿಗೆ ವಿಡಿಯೋ ಆಫ್ ಮಾಡ್ಕೋಬಹುದು. ಆಮೇಲೆ ನಮ್ಮ ಆಡಿಯೋ ಹೇಳಿ ಅಂತ ಕೇಳ್ರಿ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಕಂಟಿನ್ಯೂ ಕ್ಲಾಸು ಇವಾಗ ಇಂದ ಸ್ಟಾರ್ಟಿಂಗ್ ಅಲ್ವಾ ನಮಗೆ? ಅದು ಕಂಟಿನ್ಯೂ ನಾವು ಮಾಡ್ಬೇಕು ಅಂದ್ರೆ ಎವ್ರಿ ವೀಕ್ ಇದು ಇಸ್ಕಾನ್ ಬರ್ಲೇಬೇಕಾಗುತ್ತಾ? ಹಾಗೇನಿಲ್ಲ, ನೀವು ನಾಳೆ ಕೂಡ ಇದೇ ಕ್ಲಾಸ್ ಇರುತ್ತೆ, ಅದೇ ಲಿಂಕ್ ಇರುತ್ತೆ, ನೀವು ಅದೇ ಲಿಂಕ್ ಜಾಯಿನ್ ಆದ್ರೆ ಮತ್ತೆ ಕ್ಲಾಸ್ ನಡೆಯುತ್ತೆ. ಅದೇ ಅಂದ್ರೆ ಕಂಟಿನ್ಯೂ ನಡೀತಾನೆ ಇರುತ್ತೆ ಮ್ಯಾಮ್? ಹಾ ನಡೀತಾನೆ ಇರುತ್ತೆ, 6 ದಿನಗಳ ತನಕ ನಿಮಗೆ ನಡೀತಾನೆ ಇರುತ್ತೆ ಈ ಕ್ಲಾಸ್. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಿಮ್ಗೆ 12 ದಿನದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ.
ನಿಮ್ಗೆ ಆ ಟೈಮಲ್ಲಿ ಕೂಡ ನಾನು ಹೌದಾ? ಇನ್ನೊಂದ್ ಸ್ವಲ್ಪ ಭಕ್ತರ ಸಂಘದಲ್ಲಿ ಇರ್ಬೇಕು ಅಂತ ಅನ್ಸಿದ್ರೆ ನೀವು ಇಸ್ಕಾನ್ ಭಕ್ತಿ ಕೇಂದ್ರ ಚಳ್ಳಕೆರೆಗೆ ಸಂಡೇ ಪ್ರೋಗ್ರಾಮ್ಸ್ ಇದ್ದೇ ಇರುತ್ತೆ. ಅದು ನಡೀತಾನೆ ಇರುತ್ತೆ, ಯಾವತ್ತು ಸ್ಟಾಪ್ ಇಲ್ಲ. ಸಂಡೇ ಪ್ರೋಗ್ರಾಮ್ಸ್ ನಡೀತಾನೆ ಇರುತ್ತೆ. ಸೊ 11 ಇಂದ 2:30 ವರ್ಗೂ ಇರುತ್ತೆ. ನಿಮ್ಗೆ 2:30ಗೆ ಮಧ್ಯಾಹ್ನದ ಫುಲ್ ಪ್ರಸಾದ ಸಿಗುತ್ತೆ. ಇದೆಲ್ಲ ಫ್ರೀ ಆಫ್ ಕಾಸ್ಟ್. ಸೊ ಫ್ರೀ ಪ್ರಸಾದಂ ಸಿಗುತ್ತೆ, ನೀವು ಅದನ್ನ ತಗೊಂಡು ಭಕ್ತಿಯಲ್ಲಿರುವಂತ ಒಂದು ಆನಂದವನ್ನ ತಗೋಬಹುದು. ಕೀರ್ತನೆ ಇರುತ್ತೆ, ಪ್ರವಚನ ಇರುತ್ತೆ, ಸೊ ಗುರು ಪೂಜೆ ಎಲ್ಲ ಇರುತ್ತೆ, ನೀವು ಅಟೆಂಡ್ ಆಗ್ಬೋದು. ಓಕೆ. ಮಾತಾಜಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ. ಸ್ವಾತಿ ಮಾತಾಜಿ, ನೀವು ನಿಮ್ ಕಾಂಟ್ಯಾಕ್ಟ್ ನಂಬರ್ ನಂಗೆ ಕಳಿಸ್ತೀರಾ? ಇವಾಗ ಎಂಟ್ರಿ ಮಾಡ್ಕೊಳ್ಳಿ, ಅವ್ರನ್ನ ಇನ್ವೈಟ್ ಮಾಡಿ. ನೀವು ಯಾರಿಗೂ ಬರ್ಬೇಕು ಅಂತ ಇಂಟ್ರೆಸ್ಟ್ ಇದೀರೋ ದಯವಿಟ್ಟು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ನ ಹೇಳಿ, ನಾನು ಅದನ್ನ ಸೇವ್ ಮಾಡ್ಕೊಳ್ತೀನಿ. ಹರೇ ಕೃಷ್ಣ ಮಾತಾಜಿ, ಅವ್ರದ್ದೆಲ್ಲ ಪರಿಚಯ ಮಾಡ್ಕೊಳ್ತೀರಾ ಮಾತಾಜಿ? ಎಲ್ರಿಗೂ ಪರಿಚಯ ಮಾಡ್ಕೊಳ್ತೀರಾ? ನನ್ನ ಮಾತಾಜಿ ಅಲ್ಲ ಎಲ್ಲ ಜಾಯ್ನ್ ಆಗಿದಾರಲ್ಲ ಎಲ್ರಿಗೂ ಹೊಸಬ್ರು ಮಾತಾಜಿ, ಈಗ ಪರಿಚಯ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಈಗ ಯಾರ್ಯಾರು ನೀವು ಭಕ್ತಿ ಸೆಂಟರ್ಗೆ ಬರ್ಬೇಕು ಅಂತ ಇದ್ದೀರೋ ನೀವು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ನಾವು ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀವಿ. ಮ್ಯಾಮ್ ನಂಬರ್ ತಗೊಳ್ತೀರಾ? ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ, ಅದಕ್ಕೆ ನೀವು ಮೆಸೇಜ್ ಮಾಡಿ ನಿಮ್ ನಂಬರ್ನ. ಓಕೆನಾ? ನನ್ನ ಕಾಂಟ್ಯಾಕ್ಟ್ ನಂಬರ್ ನೀವು ಹರೇ ಕೃಷ್ಣ ಅಂತ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ವಿಡಿಯೋ ಬೇಕಾ ನಿಂದು? ವಿಡಿಯೋನ ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕ್ತಾ ಇದ್ದೀನಿ, ನೀವು ಅದಕ್ಕೆ ಮೆಸೇಜ್ ಮಾಡಿದ್ರೆ ನಾನು ಮುಂದಿನ ಒಂದು ಕಾರ್ಯಕ್ರಮಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ. ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿಜೇತ ಮಾತಾಜಿ ಎಲ್ಲರನ್ನು ಮ್ಯೂಟ್ ಮಾಡಿದ್ದೀನಿ. ಓಕೆ ಪ್ರಭುಜಿ, ಹರೇ ಕೃಷ್ಣ. ಸೊ ನೀವು ಏನೇ ಪ್ರಶ್ನೆಗಳಿದ್ರು ನನ್ನ ಆ ನಂಬರ್ ಅಲ್ಲಿ ಕೇಳ್ಬೋದು. ಸೊ ಭಕ್ತಿ ಸೆಂಟರ್ಗೆ ಕೂಡ ನೀವು ಬರೋದಾದ್ರೆ ನಂಗೆ ದಯವಿಟ್ಟು ಆ ನಂಬರ್ ಅಲ್ಲಿ ಹೇಳಿ. ನನ್ನ ನಂಬರ್ ಕೊಟ್ಟಿದ್ದೀನಿ, ನನ್ನ ನಂಬರಿಗೆ ಹೇಳಿ. ಓಕೆನಾ? ಈಚ್ ಎಲ್ಲರೂ ನಂಬರ್ ಕೊಡೋದು ಬೇಡ, ನನ್ನ ನಂಬರ್ ತಗೊಂಡು ನೀವು ಅದಕ್ಕೆ ಮೆಸೇಜ್ ಮಾಡಿದ್ರು ಓಕೆ. ಅರ್ಥ ಆಯ್ತು ಅಲ್ವಾ ಎಲ್ಲರಿಗೂ? ಓಕೆ, ಇನ್ನ ಏನಾದ್ರೂ ಇದ್ರೆ ಹೇಳಿ ದಯವಿಟ್ಟು. ಇನ್ನ ಏನಾದ್ರೂ ಕ್ವೆಶನ್ಸ್ ಇದಾವ? ಇನ್ನ ಏನಾದ್ರೂ ಡೌಟ್ಸ್ ಇದಾವ ನಿಮ್ಗೆ? ಹಲೋ, ಹಾ ಮಾತಾಜಿ, ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ, ನಮಸ್ಕಾರ. ಹಾ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ, ಈಗ ಲಾಸ್ಟ್ ಡೇಟ್ ಯಾವಾಗಿರುತ್ತೆ? ಲಾಸ್ಟ್ ಡೇಟ್ 27 ಇರುತ್ತೆ. 27ಕ್ಕೆ ಲಾಸ್ಟ್ ಡೇಟ್. ನೆಕ್ಸ್ಟ್ ಮಂತ್? ಈ ಮಂತ್ ಹಾ, ಇದೊಂದು 7 ದಿನ 6 ದಿನದ ಅಧಿವೇಶನ. ಸೊ 27ಕ್ಕೆ ಕೊನೆ ಆಗುತ್ತೆ. ಹರೇ ಕೃಷ್ಣ, ಬರ್ತೀವಿ ಅವತ್ತು ಲಾಸ್ಟ್ ಡೇಟ್ ದಿನ. ಆನ್ಲೈನ್ ಇರುತ್ತೆ. ಆನ್ಲೈನ್ ಇರುತ್ತೆ. ನೀವು ಟೆಂಪಲ್ ಗೆ ಬರ್ಬೇಕು ಅಂದ್ರೆ ನಾಳೆನೆ ಇದೆ ಪ್ರೋಗ್ರಾಮ್. ನಾಳೆ ಸಂಡೇ ಅಲ್ವಾ? ಸೊ ನಾಳೆ ನೀವು ಬರ್ಬೋದು ಟೆಂಪಲ್ಗೆ. ಎಷ್ಟು ಗಂಟೆಗೆ? 11ರಿಂದ 2:30 ಇರುತ್ತೆ ಕಾರ್ಯಕ್ರಮ. ವಾಸವಿ ಕಾಲೇಜ್ ಇದೆ ಅಲ್ವಾ, ದುರ್ಗಾ ರೋಡು, ಅದ್ರ ಎದುರುಗಡೆ ಇರುವಂತ ಇಸ್ಕಾನ್ ಭಕ್ತಿ ಕೇಂದ್ರ. ಸ್ವಲ್ಪ ಚೇಂಜ್ ಆಗಿದೆ. ವಿಜೇತ ಮಾತಾಜಿ, ನಿಮ್ಮನೇಲಿ ಪ್ರೋಗ್ರಾಮ್ ಇದೆ 5 ಗಂಟೆಗೆ. ನಾಳೆ ಮಧ್ಯಾಹ್ನ ಪ್ರೋಗ್ರಾಮ್ ಇಲ್ಲ ಮಾತಾಜಿ, ಸ್ವಲ್ಪ ಕೇಳಿ ತಿಳ್ಕೊಂಡು. ಹಲೋ, ಸರಿ. ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದೆಯೋ ದಯವಿಟ್ಟು ನನಗೆ ಮೆಸೇಜ್ ಹಾಕಿ. 5 to 7 ಇದೆ ನಿಮ್ಮ ಮನೆಯಲ್ಲಿ ಇದೆ. ನಮ್ಮ ಮನೆಯಲ್ಲ ಪ್ರಭುಜಿ? ಓಕೆ, ಹಾಗಾದ್ರೆ ದಯವಿಟ್ಟು ನನಗೆ ಮೆಸೇಜ್ ಹಾಕಿ ಎಲ್ಲರೂ. ಯಾರ್ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತಿದ್ದೀರೋ ದಯವಿಟ್ಟು ಮೆಸೇಜ್ ಹಾಕಿ. ನಾನು ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ, ನಾಳೆ ಎಲ್ಲೆಲ್ಲಿ ನಡೆಯುತ್ತೆ, ಎಷ್ಟೊತ್ತಿಗೆ ನಡೆಯುತ್ತೆ ಅಂತ. ಓಕೆನಾ? ಮಾತಾಜಿ, ಹರೇ ಕೃಷ್ಣ. ಅವರೆಲ್ಲರಿಗೂ ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆಗಕ್ಕೆ ಹೇಳಿ. ವಾಟ್ಸ್ಆಪ್ ಲಿಂಕ್ ಈಗ ನಾವು ಮಾಡಿ, ಈಗ ಗ್ರೂಪ್ ಶೇರ್ ಮಾಡಿ, SMS ಮಾಡಿ ಇದರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ, ಆಯ್ತಾ? ಅದಕ್ಕೆ ಕ್ಲಿಕ್ ಮಾಡಿ ಎಲ್ಲ ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆಗ್ಲಿ. ನಾಳೆ ಪ್ರೋಗ್ರಾಮ್ ಡೀಟೇಲ್, ಟೈಮಿಂಗು, ಅಡ್ರೆಸ್, ಲೊಕೇಶನ್ ಎಲ್ಲ ಅಲ್ಲಿ ಶೇರ್ ಮಾಡಿ.
ನಾಳೆ Okay. 5ರಿಂದ 7 ಗಂಟೆಗೆ ನಿಮ್ಮ ಮನೆಯಲ್ಲೇ ಹ್ಮ್. ಪ್ರೋಗ್ರಾಮ್ ಇದೆ. ಓಕೆ. ಹಾ ಪ್ರಭುಜಿ, ಸರಿ ಪ್ರಭುಜಿ. ಸ್ವಲ್ಪ ಸರಿ ಪ್ರಭುಜಿ. ಸೊ ನಾನು ಇಸ್ಕಾನ್ ಭಕ್ತಿ ಕೇಂದ್ರ ಚಳ್ಳಕೆರೆ ಅದ್ರದ್ದು ಒಂದು ವಾಟ್ಸಪ್ ಗ್ರೂಪ್ ಅನ್ನ ನಾನು ನಿಮ್ಗೆ ಚಾಟಲ್ಲಿ ಸೆಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಆ ಗ್ರೂಪಿಗೆ ಸೇರಿ, ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರೋ ನೀವು ಸೇರಿದ್ರೆ ನಿಮ್ಗೆ ಅದರಲ್ಲಿ ಎಲ್ಲಾ ಒಂದು ಮೆಸೇಜಸ್, ಇವತ್ತು ಎಲ್ಲಿ ನಡೀತಾ ಇದೆ ಸತ್ಸಂಗ, ಏನೇನ್ ಪ್ರೋಗ್ರಾಮ್ಸ್ ಇದೆ ಅದೆಲ್ಲ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಈಗ ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ಅದನ್ನ, ದಯವಿಟ್ಟು ಎಲ್ಲರೂ ನೋಡಿ. ಹಾಗೆ ಆ ಒಂದು ಗ್ರೂಪಿಗೆ ಜಾಯಿನ್ ಆದ್ರೆ ನಿಮ್ಗೆ ಪ್ರತಿ ವೀಕ್ ಕೂಡ ಅಪ್ಡೇಟ್ ಬರುತ್ತೆ ಎಲ್ಲೆಲ್ಲಿದೆ ಅಂತ. ಇದೆಲ್ಲ ಒಂದು ಕಂಪ್ಲೀಟ್ಲಿ ಫ್ರೀ ಆಗಿರುವಂತ ಒಂದು ಸೇವೆ ಇಸ್ಕಾನ್ ಕಡೆಯಿಂದ. ಹಾಗಾಗಿ ಇದರ ಪೂರ್ಣ ಉಪಯೋಗವನ್ನ ಪಡ್ಕೊಳ್ಳಿ. ಹಾಗೆ ಒಂದು ಏನು ಭಗವಂತನ ಜೊತೆ ಇರುವಂತ ಅನುಭವವನ್ನ ನೀವು ಪಡ್ಕೋಬಹುದು. ಎಲ್ಲರ ಭಕ್ತರ ಜೊತೆ ಇರುವಂತ ಅನುಭವನ ಕೂಡ ನೀವು ಪಡ್ಕೋಬಹುದು. ಹರೇ ಕೃಷ್ಣ. ನಿಮ್ಗೆ ಸಿಕ್ಕಿದೆ ಅಲ್ವಾ? ಚಾಟ್ ಬಾಕ್ಸ್ ಅಲ್ಲಿ ಕಳ್ಸಿದೀನಿ, ಸೊ ಜಾಯಿನ್ ಆಗ್ಬೋದು ನೀವು. ಮತ್ತೆ ಇನ್ನೇನಾದ್ರೂ ಇದೆಯಾ ಡೌಟ್ಸ್? ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಅಥವಾ ನಿಮ್ಮ ಅನಿಸಿಕೆ ಏನು ಈ ಒಂದು ಕ್ಲಾಸ್ ಬಗ್ಗೆ? ನಿಮ್ಗೆ ಏನು ಅರ್ಥ ಆಗಿದೆ ಈ ಕ್ಲಾಸ್ ಬಗ್ಗೆ? ಈಗ ಅನಿಸ್ತಾ ಇದೆಯಾ ನಿಮ್ಗೆ ಭಗವದ್ಗೀತೆ ತುಂಬಾ ಇಂಪಾರ್ಟೆಂಟ್, ನಾವು ತಿಳ್ಕೊಬೇಕು ಅಂತ? ರಿಪ್ಲೈ ಮಾಡಿ ದಯವಿಟ್ಟು. ಹರೇ ಕೃಷ್ಣ. ಹರೇ ಕೃಷ್ಣ. ನಿಮ್ಗೆ ಏನು ಅನ್ಸುತ್ತೆ ಕ್ಲಾಸ್ ಬಗ್ಗೆ? ಹಾ ಹರೇ ಕೃಷ್ಣ. ಹಾ ಹೇಳಿ ಮೇಡಮ್, ಪ್ರಭುಜಿ. ತುಂಬಾ ಕ್ಲಾಸ್ ಸನಾತ ಧರ್ಮದ ಬಗ್ಗೆ ಎಲ್ಲಾ ಮಕ್ಕಳಿಗೂ ಮತ್ತೆ ಆಮೇಲೆ ನಮಗೂ ಗೊತ್ತಾಗತ್ತೆ. ಇದು ಎವ್ರಿ ಡೇ ನೆಕ್ಸ್ಟ್ 6 days ಇರುತ್ತಲ್ಲ ಮಾತಾಜಿ? ಹೌದು ಹೌದು ಪ್ರಭುಜಿ, ಇರುತ್ತೆ. Okay. 6 days ಜಾಯಿನ್ ಆಗಿ ಇನ್ನು ತಿಳ್ಕೊಬಹುದು ಎಲ್ಲ. ಹಾ ಖಂಡಿತ ಖಂಡಿತ ನೆಕ್ಸ್ಟ್ 6 days ಜಾಯ್ನ್ ಆಗ್ತೀವಿ. ಹರಿ ಬೋಲ್ ಪ್ರಭುಜಿ. ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀರಾ, ಪಾಸಿಟಿವ್ ಎನರ್ಜಿ ಬರುತ್ತೆ ನಮಗೂ ಮಕ್ಕಳಿಗೆ ಹೇಳ್ಕೊಡಕ್ಕೆ. ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ತುಂಬಾ ತುಂಬಾ ಧನ್ಯವಾದ ಪ್ರಭುಜಿ. ನೀವು ಇದನ್ನ ಅರ್ಥ ಮಾಡ್ಕೊಂಡಿರೋದು ತುಂಬಾ ಖುಷಿ ಆಗ್ತಾ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಇನ್ನು ಯಾರಾದ್ರು? ನಿಮ್ಗೆ ಏನ್ ಅರ್ಥ ಆಯ್ತು ಈ ಒಂದು ಸೆಷನ್ ಅಲ್ಲಿ, ಅದನ್ನ ದಯವಿಟ್ಟು ಹೇಳ್ಕೋಬಹುದು. ಈ ಅರ್ಧ ಗಂಟೆ ಅಥವಾ ಇನ್ನೊಂದು 15 ನಿಮಿಷ ನಾವು ಇದಕ್ಕೆ ಡೆಡಿಕೇಟ್ ಮಾಡ್ತೀವಿ ಎವ್ರಿ ಸೆಷನ್ ಅಲ್ಲಿ. ಸೊ ನಿಮ್ಗೆ ಏನಾದ್ರೂ ಡೌಟ್ ಬಂದ್ರೆ ಇದ್ಯಾಕ್ ಹಿಂಗೆ, ಅದ್ಯಾಕ್ ಹಂಗೆ, ಸೊ ನಿಮ್ಗೆ ಏನು ಡೌಟ್ಸ್ ಬಂದ್ರು ಕೂಡ ಕೇಳ್ಬೋದು, ಕೇಳಿ ಅದಕ್ಕೆ ಆನ್ಸರ್ ತಿಳ್ಕೊಬಹುದು. ಎಲ್ಲ ಒಂದು ಕ್ವೆಶನ್ಸ್ಗೆ ಆನ್ಸರ್ ಮಾಡ್ಬೇಕು ಅಂತಾನೆ ನಾವು ಈ ಒಂದು ಸೆಷನ್ ನ ಸ್ಟಾರ್ಟ್ ಮಾಡಿದ್ವಿ. ಭಗವದ್ಗೀತೆ ಬಗ್ಗೆ ಎಷ್ಟೊಂದ್ ಜನಕ್ಕೆ ಕೆಲವೊಂದು ಡೌಟ್ಸ್ ಇರುತ್ತೆ. ಭಗವದ್ಗೀತೆ ಇಟ್ರೆ ಮನೇಲಿ ಜಗಳ ಆಗುತ್ತೆ ಅಂತ ಕೆಲವೊಬ್ರು ಅನ್ಕೊಂತಾರೆ. ಯಾಕೆಂದ್ರೆ ಅಲ್ಲಿ ಜಗಳ ಮಾಡ್ಸಿದ್ದಾರೆ ಕೃಷ್ಣ, ಹಾಗಾಗಿ ಇಲ್ಲಿ ಜಗಳ ಆಗುತ್ತೆ ಅಂದ್ರೆ ಹಾ ಭಗವದ್ಗೀತೆ ಇಟ್ಟಾಗ ಮನೇಲಿ ಇನ್ನ ಶಾಂತಿ ನೆಲೆಸುತ್ತೆ. ಕೃಷ್ಣ ಬರ್ತಾರೆ ಅಲ್ಲಿಗೆ. ಸೊ ಬಂದಾಗ ಕಂಪಲ್ಸರಿ ಶಾಂತಿ ಬಂದೇ ಬರುತ್ತೆ. ಸೊ ನೀವು ನೋಡ್ಬೋದು ನಿಮ್ಮ ಮನೇಲಿ ಜಗಳಗಳು ಕಮ್ಮಿ ಆಗುತ್ತೆ ಭಗವದ್ಗೀತೆ ಓದ್ತಾ ಸ್ಟಾರ್ಟ್ ಮಾಡಿದ್ರೆ. ಸೊ ಇದು ಎಲ್ಲ ಭಗವದ್ಗೀತೆ ಓದಿರೋರು ಎಲ್ಲಾರ್ದು ಒಪಿನಿಯನ್ ಇದು. ಹಾಗಾಗಿ ನೀವು ಅಧಿಕೃತರಿಂದ ಭಗವದ್ಗೀತೆ ಬಗ್ಗೆ ಕೇಳ್ಬೇಕು, ಅವಾಗ ನೀವು ಅದ್ರ ಪೂರ್ತಿ ಉಪಯೋಗನ ಪಡ್ಕೋಬಹುದು. ಇನ್ ಯಾರಿಗಾದ್ರೂ ಗಿಫ್ಟ್ ಕೊಡೋದಾದ್ರೂ ಭಗವದ್ಗೀತೆ ಕೊಡ್ಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನನ್ಗೆ ಒಂದು ಡೌಟ್ ಮಾತಾಜಿ. ಹಾ ಮಾತಾಜಿ ಹೇಳಿ. ಅದು ನನಗೆ ಭಗವದ್ಗೀತೆಯಲ್ಲಿ ನನಗೆ ಸಂಸ್ಕೃತ ನನ್ಗೆ ಅರ್ಥ ಆಗ್ತಿಲ್ಲ ಮಾತಾಜಿ. ನಾನು ಏನ್ ಮಾಡೋದು? ಶ್ಲೋಕ ಓದಕ್ಕೆ ನನಗೆ ಅರ್ಥ ಆಗ್ತಿಲ್ಲ. ನಾನು ಕನ್ನಡನೇ ಅದನ್ನೇ ಓದ್ತಾ ಇದ್ದೀನಿ. ಹಾ ಮಾತಾಜಿ, ನಿಮ್ ಹತ್ರ ಪ್ರಭುಪಾದ್ರ ಭಗವದ್ಗೀತೆ ಇದೆಯಾ ಮಾತಾಜಿ? ಮಾತಾಜಿ ಇದೆ ಮಾತಾಜಿ. ಪ್ರಭುಪಾದ್ರು ಬರ್ದಿರುವಂತ ಭಗವದ್ಗೀತೆಯಲ್ಲಿ ಕನ್ನಡದಲ್ಲಿ ಶ್ಲೋಕ ಬರ್ದಿದೆ, ಮತ್ತೆ ಕನ್ನಡ ಶ್ಲೋಕದ ಒಂದು ಪದಕ್ಕೆ ಅದ್ರದ್ದು ಕನ್ನಡದ ಒಂದು ಮೀನಿಂಗ್ ನ ಕೊಟ್ಟಿರ್ತಾರೆ ಅಲ್ವಾ ಮಾತಾಜಿ? ಮಾತಾಜಿ ಅದೇ ಕನ್ನಡ ಮೀನಿಂಗ್ ಓದ್ತೀನಿ ಮಾತಾಜಿ ನಾನು. ಮತ್ತೆ ಗೀತಾ ಭಾವಧಾರೆ ಅಂತ ಬುಕ್ ಇದೆ ಮಾತಾಜಿ, ಗೀತಾ ಭಾವಧಾರೆ. ಅದನ್ನು ಓದ್ತಾ ಇದ್ದೀನಿ ಮಾತಾಜಿ ನಾನು. ಮಾತಾಜಿ ನನಗೆ ಸ್ವಲ್ಪ ಗೊತ್ತಿಲ್ಲ ಮಾತಾಜಿ. ಸೋಮಾನಂದಜಿ ಅನ್ನೋರು ಬರ್ದಿದಾರೆ ಮಾತಾಜಿ. ರಾಮಕೃಷ್ಣ ಆಶ್ರಮದಲ್ಲಿ ತಗೊಂಡಿದ್ದೆ ನಾನು ಬುಕ್ ಅದನ್ನ.
ಓಕೆ. ಸೊ ನೀವು ಅವರು ಭಗವದ್ಗೀತೆ ಹೇಳಿದ ಪ್ರಕಾರ ಪರಂಪರೆಯಲ್ಲಿ ಬರ್ತಾ ಇದಾರಾ ಅಂತ ಚೆಕ್ ಮಾಡ್ಬೇಕಾಗುತ್ತೆ ಮಾತಾಜಿ. ಅವರಿಗೆ ಗುರುಗಳಿದ್ದಾರಾ, ಅವ್ರ ಗುರು ಇದ್ದಾರಾ, ಅವ್ರ ಗುರುಗಳ ಗುರು ಇದ್ದಾರಾ, ಇದೆಲ್ಲ ಹೋಗಿ ಕೃಷ್ಣನಿಗೆ ಸೇರುತ್ತಾ? ಯಾಕಂದ್ರೆ ಕೃಷ್ಣ ಹೇಳಿರೋದು ಅಲ್ವಾ ಭಗವದ್ಗೀತೆನ, ಅವ್ರು ಕೊಟ್ಟಿರೋ ಜ್ಞಾನ ಅವ್ರ ಶಿಷ್ಯರು ಈ ತರ ಬರ್ತಾ ಇದೆಯಾ ಅಂತ ನಾವು ನೋಡ್ಬೇಕಾಗುತ್ತೆ. ಸೊ ಆ ತರ ಬಂದಿದೆ ಅಂದ್ರೆ ಆ ಭಗವದ್ಗೀತೆ ಓದೋದು ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಆ ತರ ಬಂದಿಲ್ಲ ಅಂದ್ರೆ ನೀವು ಸ್ವಲ್ಪ ಚೆಕ್ ಮಾಡ್ಬೇಕಾಗುತ್ತೆ ಮಾತಾಜಿ. ಅದೇ ಮಾತಾಜಿ, ಸಂಸ್ಕೃತ ಬರ್ತಿಲ್ಲ, ಹೇಳಕ್ ಸರಿಯಾಗಿ ತಿರುಗ್ತಿಲ್ಲ, ತಪ್ಪು ಹೇಳ್ಬಾರ್ದು ಅಂತಂದು ನನ್ ಕನ್ನಡ ಭಾವಾರ್ಥನೇ ಓದ್ಕೊಂತ ಹೋಗ್ತೀನಿ ಮಾತಾಜಿ. ಸರಿನಾ ಮಾತಾಜಿ? ಅಂದ್ರೆ ಮಾತಾಜಿ ಹೇಳ್ಬಾರ್ದು, ಹೇಳಿದ್ರೆ ತಪ್ಪು ಅಂತ ಏನಿಲ್ಲ ಮಾತಾಜಿ. ನಾವು ಯಾವಾಗ್ಲೂ ನೀವು ಟ್ರೈ ಮಾಡಿ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟ್ ಮಾಡಿ. ಅದ್ರ ಅರ್ಥ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಅರ್ಥ ತಿಳ್ಕೊಂಡು ಅದನ್ನ ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಈಗ ನೋಡಿ, ಭಗವದ್ಗೀತೆ ಒಂದು ಪ್ಯಾರೆಟ್ ಕೂಡ ಹೇಳ್ಬೋದು ಹೇಳ್ಕೊಟ್ರೆ ಅಲ್ವಾ, ಒಂದ್ ಗಿಣಿ ಕೂಡ ಹೇಳ್ಬೋದು. ಆದ್ರೆ ಆ ಗಿಣಿಗೆ ಎಷ್ಟು ಫಲ ಸಿಗುತ್ತೋ ಅಷ್ಟೇ ಫಲ ನಮ್ಗೆ ಸಿಗುತ್ತಾ ಹೇಳಿ? ಆದ್ರೆ ನಮಗ್ ಸಿಗೋ ಅಷ್ಟು ಫಲ ಅದನ್ನ ಅರ್ಥ ಮಾಡ್ಕೊಂಡಾಗ ಗಿಣಿಗ್ ಸಿಗುತ್ತಾ? ಇಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಂಡು ನಮ್ ಜೀವನದಲ್ಲಿ ಅಳವಡಿಸ್ಕೊಂಡಾಗ ರಿಯಲಿ ಅದ್ರ ಒಂದು ಫಲ ಸಿಗುತ್ತೆ ಅಲ್ವಾ ಮಾತಾಜಿ? ಹಾಗಾಗಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಇನ್ನೇನಾದ್ರೂ ಇದೆಯಾ ಪ್ರಶ್ನೆಗಳು? ಏನು ನೀವು ನಾಚಿಕೆ ಪಟ್ಕೊಳ್ಳೋಂಥದ್ದು ಏನೂ ಇಲ್ಲ. ನಿಮಗೆ ತಪ್ಪೇನಾದ್ರು ಮಾತಾಡ್ಬಿಡ್ತೀನಾ ಅಂತ ಭಯ ಪಡ್ಬೇಡಿ. ಇದಿರೋದು ಕಲಿಯೋದಕ್ಕೆ. ಸೊ ಕಲಿಬೇಕಾದ್ರೆ ಇದನ್ನೆಲ್ಲ ಯೋಚನೆ ಮಾಡ್ಬಾರ್ದು. ನಮ್ಗೆ ಏನು ಡೌಟ್ ಬರುತ್ತೋ ನಾವ್ ಅದನ್ನ ಕೇಳ್ಬೇಕು, ಅದರಿಂದ ಆನ್ಸರ್ ತಗೋಬೇಕು, ಮುಂದುವರಿಬೇಕು. ಹರೇ ಕೃಷ್ಣ. ಓಕೆ, ದಯವಿಟ್ಟು ಹೀಗೆ ಜಾಯಿನ್ ಆಗ್ತಾ ಇರಿ ಪ್ರತಿದಿನ. ನಿಮಗೆ ಗೊತ್ತಿರೋರ್ನ ಕೂಡ ಇನ್ವೈಟ್ ಮಾಡಿ, ಹೊಸಬ್ರನ್ನ ಸೇರಿಸಿ. ಸೊ ಅದರಿಂದ ನಾವು ಇನ್ನೂ ಚೆನ್ನಾಗಿ ಈ ಒಂದು ಸೆಷನ್ ನ ಮುಂದುವರಿಸ್ಕೊಂತ ಹೋಗ್ಬೋದು. ಸೊ ತುಂಬಾ ತುಂಬಾ ಧನ್ಯವಾದಗಳು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಸೊ ನೀವೆಲ್ಲ ಜಾಯಿನ್ ಆಗಿದ್ದಕ್ಕೆ ಕೂಡ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. जगतगुरु श्रील प्रभुपाद की जय, पति पावन गुरु महाराज की जय, अनंत कोटि वैष्णव वृंद की जय, श्रीमद् भगवद गीता की जय. हरे कृष्ण. हरे कृष्ण. ಧನ್ಯವಾದಗಳು. ಹರೇ ಕೃಷ್ಣ. ದಂಡವಾದ ಪ್ರಣಾಮ. ಎಷ್ಟ್ ಜನ? ನಮಸ್ತೆ. ನಮಸ್ತೆ. ಯಾರು ಅದು? ಹರೇ ಕೃಷ್ಣ. ಏನಾದ್ರು ಹೇಳೋದಿತ್ತ? ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡಿದ್ರಿ. ನಮ್ಗೆ ಬಹಳ ಇಷ್ಟ ಆಯ್ತು ನಿಮ್ ಜ್ಞಾನ. ಮಕ್ಕಳಿಗೆ ಇದು ಜ್ಞಾನ ತುಂಬಾ ಅವಶ್ಯಕತೆ ಇದೆ. ತುಂಬಾ ಧನ್ಯವಾದ. ತಮ್ಮ ಅಮೂಲ್ಯ ಸಮಯನ ನಮ್ಮೆಲ್ಲರಿಗೂ ಸತ ಹೇಳಿದ್ದಕ್ಕೆ ನಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದೆಲ್ಲ ನನ್ನ ಗುರುಗಳ ಕೃಪೆ ಮಾತಾಜಿ. ಸೊ ನನ್ನ ಗುರುಗಳಿದ್ದಾರೆ, ಹಾಗೆ ನಮ್ಮ ಪ್ರಭುಪಾದರಿದ್ದಾರೆ. ಅವರೆಲ್ಲರ ಕೃಪೆ ನಮ್ಗೆ ಸಿಗ್ತಾ ಇದೆ ಈ ಒಂದು ಭಗವದ್ಗೀತೆ ರೂಪದಲ್ಲಿ. ಅದನ್ನ ನೀವು ತಗೊಂಡಿರೋದು ಕೂಡ ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ನಿಮ್ಗೆ ಕೂಡ ತುಂಬಾ ಧನ್ಯವಾದ. ಹರೇ ಕೃಷ್ಣ. ಓಕೆ, ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ನಾಳೆ ಮತ್ತೆ ಎಲ್ಲರೂ ಜಾಯಿನ್ ಆಗೋಣ. ಹರೇ ಕೃಷ್ಣ. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ದಂಡವಾದ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ.